ಸರ್ವರಿಗೂ ಶರಣಾರ್ಥಿಗಳು. ಬಸವ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ಆನ್ಲೈನ್ ಮೂಲಕ ಕರ್ಣಹಾಸಿಗೆಯ ಅನುಭವ ವ್ಯಾಖ್ಯಾನ ಮಾಲೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಈಗಾಗಲೇ ನಾವು ಕರ್ಣಹಾಸಿಗೆಯ 3 ಅಧ್ಯಾಯಗಳನ್ನ ಗಮನಿಸಿದ್ದೇವೆ. ಇವತ್ತು ನಾವು ಮುಂದುವರಿದು ಕರ್ಣಹಾಸಿಗೆಯ ಜಗದ್ ಉತ್ಪತ್ತಿ ಭಾಗವನ್ನ ನೋಡ್ಬೇಕಾಗ್ತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಹಿಂದಿನ ಅಧ್ಯಾಯವಾಗಿರುವಂತ ಪಂಚಮಹಾಭೂತಗಳ ಉತ್ಪತ್ತಿ ಹಾಗೂ ಅವುಗಳ ಗುಣಗಳು, ಧರ್ಮ, ಕರ್ಮ, ವರ್ಣ ಹಾಗೂ ಅಧಿದೇವತೆಗಳ ಬಗ್ಗೆ ಪುನರಾವಲೋಕನವನ್ನು ಮಾಡ್ತಾ ಕರ್ಣಹಾಸಿಗೆಯನ್ನ ಮುಂದುವರಿಸೋಣ. ಈಗಾಗಲೇ ನಾವು ಕರ್ಣಹಾಸಿಗೆಯ ಪ್ರಾರಂಭದಲ್ಲಿ ಪ್ರಣವದ ಉತ್ಪತ್ತಿ ಭಾಗದಲ್ಲಿ ಈ ಬ್ರಹ್ಮಾಂಡ ಹೇಗೆ ಹುಟ್ಕೊಳ್ತು, ಇದು ಹುಟ್ಟಬೇಕಾದ್ರೆ ಯಾವ್ಯಾವ ಹಂತಗಳನ್ನ ಕ್ರಮಿಸಿ ಬಂತು, ಇದಕ್ಕೆ ಮೂಲ ಯಾವುದು ಅನ್ನೋದು ಕುರಿತಾಗಿ ನೋಡಿದಾಗ ಪ್ರಥಮದಲ್ಲಿ ಈ ಸೃಷ್ಟಿಗೆ ಕಾರಣವಾಗಿರುವಂತಹ ಮೂಲ ಚಿತ್ತು ಅದು ಸರ್ವಶೂನ್ಯ ಸ್ಥಿತಿಯೊಳಗಿತ್ತು. ಸರ್ವಶೂನ್ಯ ಲಿಂಗ ಅಥವಾ ಸ್ಥಳ ಅಂತ ಕರಿತೇವೆ. ಅದಾದ ನಂತರ ನಿರಂಜನ, ನಿರವಯ, ನಿಷ್ಕಲ, ನಂತರ ಪ್ರಣವದ ಉತ್ಪತ್ತಿ ಆಗ್ತದೆ. ಅ, ಉ, ಮ ಅಂತ ಹೇಳಿ 3 ಪ್ರಣವ ಅಕ್ಷರಗಳು, ಬೀಜಾಕ್ಷರಗಳು ಉತ್ಪಾದನೆ ಆಗಿ ಅದರಿಂದ ಮಹಾಲಿಂಗದ ಉತ್ಪತ್ತಿ ಆಗ್ತದೆ. ಮಹಾಲಿಂಗದ ನಂತರ ಪಂಚಮಹಾಭೂತಗಳ ಉತ್ಪತ್ತಿ. ಇವಿಷ್ಟು ಕಳೆದ ಅಧ್ಯಾಯದಲ್ಲಿ ನಾವು ಗಮನಿಸಿರುವಂತಹ ಪ್ರಮುಖ ಅಂಶಗಳು. ಇಲ್ಲಿ ಮಹಾಲಿಂಗದ ಹಿಂದಿನ ಭಾಗ ಮುಖವನ್ನ ಸಜ್ಜೋಜಾತ ಮುಖ ಅಂತ ಕರೀತಾರೆ. ಈ ಸಜ್ಜೋಜಾತ ಮುಖದಿಂದ ಪೃಥ್ವಿ ಉಗಮಿಸ್ತಾ ಇದೆ. ಈ ಮಹಾಲಿಂಗದ ಎಡಭಾಗದ ಮುಖದಿಂದ ಅಂದ್ರೆ ವಾಮದೇವ ಮುಖ ಅಂತ ನಾವು ಕರಿತೀವಿ, ಅದರಿಂದ ಜಲ ಉತ್ಪಾದನೆ ಆಗ್ತದೆ. ನಂತರ ಈ ವಾಯು ಉತ್ಪಾದನೆ ತತ್ಪುರುಷ ಮುಖದಿಂದ ಆಗ್ತದೆ, ಎದುರು ಇರುವಂತ ಮಹಾಲಿಂಗದ ಎದುರಿನ ಮುಖ. ಮಹಾಲಿಂಗದ ಬಲಭಾಗಕ್ಕೆ ಅಘೋರ ಮುಖ ಅಂತ ಕರಿತೀವಿ, ಅಲ್ಲಿಂದ ಅಗ್ನಿ ಉತ್ಪಾದನೆ ಆಗ್ತದೆ. ಮೇಲ್ಭಾಗದ ಮುಖವನ್ನ ಈಶಾನ ಅಂತ ಕರಿತೀವಿ, ಅಲ್ಲಿಂದ ಆಕಾಶ ಉತ್ಪತ್ತಿ ಆಗ್ತದೆ. ಈ ರೀತಿಯಾಗಿ ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ ಈ ಪಂಚಮಹಾಭೂತಗಳ ಉತ್ಪಾದನೆಯನ್ನ ನಾವು ನೋಡಿದ್ದೇವೆ. ಇದು ಆದ ನಂತರ ಮುಂದಿನ ಹಂತದಲ್ಲಿ ಪ್ರತಿಯೊಂದು ಪಂಚಮಹಾಭೂತಗಳು ಯಾವ ರೀತಿಯಾಗಿ ಗುಣಗಳನ್ನ ಹೊಂದಿದ್ದಾವೆ, ಅವುಗಳ ಧರ್ಮ ಯಾವುದು ಅನ್ನೋದನ್ನ ಸವಿಸ್ತಾರವಾಗಿ ನಾವು ನೋಡಿದ್ದೇವೆ. ಪೃಥ್ವಿಯ ಗುಣವಾಗಿ ಅದು ಕಠಿಣವಾಗಿರುವಂತಹದ್ದು, ಜಲ ಹರಿಯುವಂತಹದ್ದು, ವಾಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಾರ ಮಾಡುವಂತಹದ್ದು, ಅಗ್ನಿ ತನ್ನ ಸಂಪರ್ಕಕ್ಕೆ ಬಂದಂತಹದ್ದು ಎಲ್ಲವನ್ನು ಸಹ ಅದು ದಹಿಸುವಂತಹದ್ದು. ಹೀಗೆ ಅವುಗಳ ಗುಣಾವಗುಣಗಳನ್ನ ನಾವು ಗಮನಿಸಿದ್ದೇವೆ. ಇವತ್ತು ಅವುಗಳ ಮುಂದುವರಿದ ಭಾಗವಾಗಿ ಅಂದ್ರೆ ಸ್ಪರ್ಶದ ಪೃಥ್ವಿಯ ಗುಣವಾಗಿರುವಂತಹ 5 ಗುಣಗಳು, ಅವು ಪೃಥ್ವಿಯ 5 ಗುಣಗಳೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳಿ ಪೃಥ್ವಿಯಿಂದ ಮೇಲಿಗೆ ಹೋಗ್ತಾ ಹೋಗ್ತಾ ಅಪ್ಪು, ಅಗ್ನಿ, ವಾಯು, ಆಕಾಶ ಅಂತ ಹೇಳಿ ಮಹಾಭೂತಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆದ್ರೆ ಮೇಲಿಂದ ಕೆಳಗಡೆ ನಾವು ಬಂದ್ರೆ ಆಕಾಶಕ್ಕೆ ಒಂದೇ ಗುಣ, ಅದು ಶಬ್ದ ಮಾತ್ರ. ವಾಯುವಿಗೆ ಶಬ್ದ ಮತ್ತು ಸ್ಪರ್ಶ ಗುಣ ಇದೆ. ಅಗ್ನಿಗೆ ಶಬ್ದ ಸ್ಪರ್ಶದ ಜೊತೆಗೆ ರೂಪ ಇದೆ. ಅಪ್ಪುವಿಗೆ ಶಬ್ದ ಸ್ಪರ್ಶ ರೂಪ ಜೊತೆಗೆ ರಸ ಇದೆ. ಪೃಥ್ವಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಏನು ಅಂದ್ರೆ
ಎಲ್ಲಿ ರೂಪ ಬರುತ್ತೆ ಅಲ್ಲಿ ಗೋಚರ ಇರುತ್ತೆ. ಅಗ್ನಿಗೆ ರೂಪ ಇದೆ, ಅಪ್ಪುವಿಗೆ ರೂಪ ಇದೆ, ಪೃಥ್ವಿಗೆ ರೂಪ ಇದೆ ಅಂದ್ರೆ ಈ ಮೂರು ಪಂಚಮಹಾಭೂತಗಳನ್ನ ನಾವು ನೋಡ್ಬಹುದು. ಇವು ನಮಗೆ ಗೋಚರಿಸುತ್ತವೆ. ವಾಯು ಯಾಕೆ ಗೋಚರಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ರೂಪ ಇಲ್ಲ. ಆಕಾಶನು ನಮ್ಗೆ ಯಾಕೆ ಗೋಚರಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ರೂಪ ಇಲ್ಲ. ತಪ್ಪಾಗಿ ಭಾವಿಸಬಾರ್ದು. ನಾವು ನೋಡ್ತಾ ಇರುವಂತ ಆಕಾಶ ನೀಲಿ ಬಣ್ಣದ ಕಾಣಿಸ್ತಾ ಇದೆಯಲ್ಲ ಅಂತಂದ್ರೆ ಅದು ಆಕಾಶದ ಆ ಧೂಳಿ ಕಣದಲ್ಲೆಲ್ಲ ಮಿಕ್ಸ್ ಆಗಿರುವಂತಹ ಭಾಗ. ನಿಜವಾಗಿಯೂ ಆಕಾಶಕ್ಕೆ ಅದರ ಬಣ್ಣದ ಸೆಕ್ಷನ್ದಲ್ಲಿ ಬರುತ್ತೆ, ಅದು ಕಪ್ಪು ಬಣ್ಣದಿದೆ. ಹಾಗಾಗಿ ನಮಗೆ ಗೋಚರಿಸ್ತಾ ಇದೆಯಲ್ಲ ಆಕಾಶ ಅಂತಂದ್ರೆ ಇದು ಆಕಾಶ ಅಲ್ಲ. ಶರಣರ ದೃಷ್ಟಿಯಲ್ಲಿ ಆಕಾಶ ಅನ್ನುವಂತಹದ್ದು ಅದು ಸ್ಪೇಸ್ ಅಂತ ಹೇಳಿ ಬಯಲು ಆಗಿರುವಂತಹದ್ದು. ಆ ಬಯಲನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಬಯಲಿಗೆ ಯಾಕೆ ನೋಡಕ್ಕಾಗಲ್ಲ ಅಂದ್ರೆ ಅದಕ್ಕೆ ರೂಪ ಇಲ್ಲ. ಅಲ್ಲಿ ಇರುವಂತಹದ್ದು ಗುಣ ಏನಂದ್ರೆ ಒಂದೇ ಶಬ್ದ ಮಾತ್ರ ಅಲ್ಲಿ ಆಕಾಶದಿಂದ ನಾವು ಕೇಳಬಹುದು. ಸಿಡಿಲಿನ ಆಗಿರ್ಬಹುದು ಅಥವಾ ಬೇರೆ ಬೇರೆ ತರಂಗಾಂತರಗಳು, ಅದು ದೂರದರ್ಶನ ಆಗಿರ್ಬೋದು, ದೂರವಾಣಿ ಆಗಿರ್ಬೋದು, ಬೇರೆ ಅಂತ ಎಲ್ಲಾ ಸಿಗ್ನಲ್ಸ್ ಗಳನ್ನು ಮಾತ್ರ ನಾವು ಆಕಾಶದಿಂದ ಅದು ಒಂದೇ ಗುಣ. ಅದು ಬಿಟ್ರೆ ಬೇರೆ ಯಾವುದೇ ಸ್ಪರ್ಶ ಆಗಿರ್ಬೋದು, ರೂಪ ಆಗಿರ್ಬೋದು, ರಸ ಆಗಿರ್ಬೋದು, ಗಂಧ, ಈ ಗುಣಗಳು ಇಲ್ಲ. ಹೀಗೆ ಒಂದೊಂದು ಗುಣಗಳನ್ನ ಆಕಾಶದಿಂದ ವಾಯು ಉತ್ಪಾದನೆ ಆಗ್ತದೆ. ಅದಕ್ಕೆ ವಾಯುವಿಗೆ ತನ್ನದೇ ಆದಂತ ಗುಣ ಅಂದ್ರೆ ಸ್ಪರ್ಶ ಇರುತ್ತೆ. ಹೀಗೆ ಅಗ್ನಿಗೆ ರೂಪ ಇರುತ್ತೆ. ಈ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಈಗ ಮುಂದುವರಿದಾಗಿ ಈ ಗುಣಗಳ ಜೊತೆಗೇನೆ ಅವುಗಳಿಗೆ ಇರುವಂತಹ ಸ್ವಭಾವಗಳು ಅಂತಂದ್ರೆ ಅವುಗಳನ್ನ ಧರ್ಮಗಳು ಅಂತ ಕರೀತಾರೆ. ಚನ್ನಬಸವಣ್ಣವರು ಕರ್ಣಾಸಿಗಳಲ್ಲಿ ಅವುಗಳಿಗೆ ಧರ್ಮಗಳು ಅಂತ ಕರೀತಾರೆ. ಪೃಥ್ವಿಯ ಧರ್ಮ ಏನು? ಕಠಿಣತೆಯೇ ಅದರ ಧರ್ಮ. ಕಠಿಣತೆ ಅಂದ್ರೆ ಪೃಥ್ವಿ ಅಂದ ತಕ್ಷಣ ನಾವು ಭೂಮಿಯನ್ನ ಮಾತ್ರ ಪರಿಗಣಿಸಬಾರದು. ಎಲ್ಲಾ ಆಕಾಶ ಕಾಯಗಳು ಸಹ ಪೃಥ್ವಿ ಅಂತಾನೆ ಅರ್ಥ. ಆ ಕರ್ಣಹಾಸಿಗೆಯಲ್ಲಿ ಬಂದಿರುವಂತ ಶಬ್ದಗಳು ಏನದಾವಲ್ಲ, 12ನೇ ಶತಮಾನದಲ್ಲಿ ಬಳಕೆಯಾಗಿರುವಂತ ಶಬ್ದಗಳು. ನಾವು ಇತ್ತೀಚೆಗೆ ಆ ಶಬ್ದಗಳಿಗೆ ಬೇರೆ ಬೇರೆ ಅರ್ಥವನ್ನ ಕೊಟ್ಟಿದ್ದೇವೆ. ಹೀಗಾಗಿ ಆ ಶಬ್ದಶಃ ಅರ್ಥ ಮಾಡೋದಕ್ಕೆ ಹೋದಾಗ ಆ ವಿಚಾರಗಳು ಔಟ್ಡೇಟೆಡ್ ಅಂತ ಹೇಳಿ ನಾವು ತಿರಸ್ಕಾರ ಮಾಡುವಂತ ಒಂದು ಮನೋಸ್ಥಿತಿಗೆ ಬಂದಿರ್ತೀವಿ. ಯಾಕಂತಂದ್ರೆ 9 ಗ್ರಹಗಳದಾವ ಅಂದ ತಕ್ಷಣ ಅಲ್ಲಿ ಸೂರ್ಯ ಚಂದ್ರನು ಸಹ ಗ್ರಹ ಅಂತಾರೆ. ಅದೇ ಹೇಗೆ ಸಾಧ್ಯ? ಗ್ರಹ ಆಗ್ತಾನೆ ಸೂರ್ಯ, ನಕ್ಷತ್ರ, ಚಂದ್ರ ಉಪಗ್ರಹ ಅಂತ ನಾವು ಇತ್ತೀಚಿನ ಅರ್ಥದ ವ್ಯಾಖ್ಯಾನದ ಒಳಗಡೆ ಅವಾಗಿನ ಅರ್ಥಗಳನ್ನ ಅರ್ಥೈಸಕ್ ಹೋಗ್ಬಾರ್ದು. ಹಾಗೇನೆ ಪೃಥ್ವಿ ಅಂತ ಅಂದ ತಕ್ಷಣ ಕೇವಲ ಭೂಮಿ ಅಲ್ಲ, ಎಲ್ಲಾ ಗ್ರಹಗಳು, ನಕ್ಷತ್ರಗಳು, ಇವೆಲ್ಲ ಭೌತಿಕವಾದಂತಹ ಖಗೋಳ ಸ್ಪೇಸ್ ಮಟೀರಿಯಲ್ಸ್ ಏನಿದೆ ಅವೆಲ್ಲವೂ ಸಹ ಏನಪ್ಪಾ ಅಂದ್ರೆ ಪೃಥ್ವಿ ಆಗ್ತದೆ. ಅದರ ಮುಖ್ಯ ಗುಣ ಅಥವಾ ಸ್ವಭಾವ, ಅದರ ಧರ್ಮ ಏನಪ್ಪಾ ಅಂದ್ರೆ ಕಠಿಣತೆಯಿಂದ ಇರುವುದು. ಯಾವುದು ಈ ಪೃಥ್ವಿ ಬಿಟ್ರೆ ಇತರೆ 4 ಪಂಚಮಹಾಭೂತಗಳು ಯಾವುವು ಕಠಿಣವಾಗಿಲ್ಲ. ಪೃಥ್ವಿ ಮಾತ್ರ ಕಠಿಣತೆಯಿಂದ ಕೂಡಿದೆ. ಇಲ್ಲಿರುವಂತಹ ಎಲ್ಲ ಮೂಲಭೂತ ವಸ್ತುಗಳಾಗಿರ್ಬೋದು, ಮೂಲಭೂತ ಅಣುಗಳಾಗಿರ್ಬೋದು, ಎಲ್ಲವೂ ಸಹ ಕಠಿಣತೆಯಿಂದ ಕೂಡಿದಾವೆ. ಇದು ಸ್ವಭಾವತೆ. ಈ ಸ್ವಭಾವನೆ ಮುಂದೆ ಅದರ ಒಂದು ಕರ್ಮಕ್ಕೆ ಅದು ಹೆಲ್ಪ್ ಆಗ್ತದೆ. ಕರ್ಮ ಅಂತಂತಂದ್ರೆ ಅದು ಮಾಡುವಂತ ಕಾರ್ಯ. ಆ ಪೃಥ್ವಿಯ ಕಾರ್ಯ ಏನು ಅಂತಂದ್ರೆ ಎಲ್ಲವನ್ನು ಹೊತ್ಕೊಳ್ಳುವಂಥದ್ದು, ಧಾರಣೆ ಮಾಡುವಂಥದ್ದು. ಅದಕ್ಕೆ ಮೂಲವಾಗಿ ಅದರ ಧರ್ಮ ಏನಪ್ಪಾ ಅಂತಂದ್ರೆ ಕಠಿಣತೆಯಿಂದ ಕೂಡಿರುವಂಥದ್ದು. ಅಪ್ಪುವಿಗೆ ಬಂದ್ರೆ ಅಪ್ಪುವಿನ ಧರ್ಮ ಅಂತಂದ್ರೆ ದ್ರವಿಸುವಿಕೆ ಅಂತಂತಂದ್ರೆ ಅದು ಲಿಕ್ವಿಡ್ ಫಾರ್ಮೆಟ್ ನಲ್ಲಿ ಇರುವಂತದ್ದು. ಈ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುವಂತಹದ್ದು ಕೇವಲ ಅಪ್ಪು ಮಾತ್ರ. ಇಲ್ಲಿ ಪೃಥ್ವಿಗೆ ಆಗಿರ್ಬೋದು, ಅಗ್ನಿ ಆಗಿರ್ಬಹುದು, ವಾಯು ಅಥವಾ ಆಕಾಶ, ಇವ್ಯಾವೂ ಸಹ ದ್ರವಿಸುವಿಕೆಯನ್ನ ಹೊಂದಿಲ್ಲ. ಇದ್ರದ್ದು ಸ್ವಭಾವ ಅಂದ್ರೆ ದ್ರವಿಸುವಿಕೆ. ಈ ಅಪ್ಪು ಅಂತಂತ ತಕ್ಷಣ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುವಂತ ಯಾವುದೇ ಆಗಿರಬಹುದು, ಅದು ಎಲ್ಲವೂ ಸಹ ಅಪ್ಪುವಿನ ಮೂಲ ಪಂಚಮಹಾಭೂತಗಳ ಅಪ್ಪುವಿನ ಸ್ವಭಾವ. ಹಾಗೇನೆ ಅಗ್ನಿಯ ಸ್ವಭಾವ ಯಾವುದಪ್ಪ ಅಂತಂದ್ರೆ ಉಷ್ಣಿಸುವಿಕೆ ಅಂತಂದ್ರೆ ಅದು ಸಂಪರ್ಕಕ್ಕೆ ಬಂದಂತಹ ಎಲ್ಲಾ ಪದಾರ್ಥಗಳನ್ನ ಸುಟ್ಟು ಹಾಕ್ತದೆ. ಜೊತೆಗೆ ತನ್ನ ಸಂಪರ್ಕಕ್ಕೆ ಬರುವಂತಹ ಇತರೆ ಪಂಚಮಹಾಭೂತಗಳನ್ನ ಬಿಸಿಯಾಗಿಡ್ತದೆ. ಪೃಥ್ವಿಗೆ ಬಿಸಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪೃಥ್ವಿ ಒಳಗೆ ಅಗ್ನಿ ಸಮ್ಮಿಲಿತ ಆಗಿದೆ ಅಂತ ಅರ್ಥ. ವಾಯು ಬಿಸಿ ಆಗಿದೆ ಅಂತಂದ್ರೆ ಅರ್ಥ ಅಲ್ಲಿ ಅಗ್ನಿ ಇದೆ ಅಂತ ಅರ್ಥ. ಆಕಾಶ ಬಿಸಿ ಆಗಿದೆ ಅಂತಂದ್ರೆ ಅರ್ಥ ಅಲ್ಲಿ ಅಗ್ನಿ ಇದೆ ಅಂತ ಅರ್ಥ. ಹೀಗೆ
ಪ್ರತಿಯೊಂದು ಪಂಚಮಹಾಭೂತಗಳು ಒಂದ್ರೊಳಗೆ ಒಂದು ಸೇರಿ ಹೋಗ್ತವೆ, ಅದಕ್ಕೆ ಪಂಚೀಕರಣ ಅಂತ ಹೇಳ್ತಾರೆ. ಅದನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ. ಅಪ್ಪು ಪೃಥ್ವಿ ಜೊತೆ ಸೇರಿದ್ರೆ ಏನಾಗ್ತದೆ, ಅಥವಾ ಪೃಥ್ವಿ ಅಗ್ನಿ ಜೊತೆ ಸೇರಿದ್ರೆ ಏನಾಗ್ತೈತಿ, ಪೃಥ್ವಿ ವಾಯು ಜೊತೆ ಕೂಡಿದ್ರೆ ಏನಾಗ್ತೈತಿ, ಅಥವಾ ಪೃಥ್ವಿ ಆಕಾಶ ಜೊತೆ ಸೇರಿದ್ರೆ ಏನಾಗ್ತೈತಿ. ಹೀಗೆ ಪಂಚಮಹಾಭೂತಗಳು ಪ್ರತಿಯೊಂದು ಒಂದ್ರೊಳಗಡೆ ಒಂದು ರೇಷಿಯೋದಾಗಿ, ಅಂದ್ರೆ 50% ಮೂಲ ಮಹಾಭೂತ ಇರ್ತದೆ. ಅದ್ರದ್ದು ಇತರೆ 4ಗಳು ಏನಪ್ಪಾ ಅಂತಂದ್ರೆ 25% ಅದ್ರ ಜೊತೆ ಕೂಡ್ಕೊಳ್ತವೆ. ಅದಕ್ಕೆ ಪಂಚೀಕರಣ ಅಂತ ಹೇಳ್ತಾರೆ. ಅದು ಮುಂದಿನ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡೋಣ. ನಾವು ಇಷ್ಟ ಅರ್ಥ ಮಾಡ್ಕೊಳ್ಳೋಣ, ಪ್ರತಿಯೊಂದು ಮಹಾಭೂತಗಳ ಸ್ವಭಾವಗಳು ಏನಿದ್ದಾವೆ. ವಾಯುವಿನ ಸ್ವಭಾವ ಏನಪ್ಪಾ ಅಂದ್ರೆ ಚಲಿಸುವುದು, ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಸಂಚಾರ ಆಗ್ತದೆ. ವಾಯು ಯಾವಾಗಲೂ ಒಂದು ಕಡೆ ಹಿಡಿದಿಟ್ಟು ಅದು ಇರುವಂತಹದ್ದಲ್ಲ, ಅದು ಯಾವಾಗಲೂ ಸಂಚರಿಸುವಂತಹದ್ದು. ಈ ಸಂಚರಿಸುವಂತಹ ಸ್ವಭಾವ ಇರೋದ್ರಿಂದಲೇ ವಾಯು ಏನ್ ಮಾಡುತ್ತಪ್ಪ ಅಂದ್ರೆ ತನ್ನ ಒಂದು ಕರ್ಮದಲ್ಲಿ ಏನಾಗ್ತದಪ್ಪ ಅಂದ್ರೆ ವಸ್ತುಗಳನ್ನು ಸಹ ಅದು ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ, ಒಂದು ಭಾಗದಿಂದ ಇರುವಂತದ್ದು ಇನ್ನೊಂದು ಭಾಗಕ್ಕೆ ಚಲಿಸೋದಕ್ಕೆ. ಅಪ್ಪು ಮತ್ತು ವಾಯುವಿನ ಸ್ವಭಾವ ಏನದಲ್ಲ, ಅಪ್ಪು ದ್ರವಿಸುವಿಕೆ ಅಂತಂದ್ರೆ ಅದು ಲಿಕ್ವಿಡ್ ಫಾರ್ಮ್ ಇದ್ರು ಅದು ಒಂದ್ ಕಡೆ ನಿಲ್ಲಲ್ಲ. ಅದ್ರದ್ದು ಸ್ವಭಾವ ಏನಪ್ಪಾ ಅಂತಂದ್ರೆ ಚಲನೆ. ವಾಯುವಿನದು ಸ್ವಭಾವ ಏನಪ್ಪಾ ಅಂದ್ರೆ ಚಲನೆ. ಅಗ್ನಿದು ಸಹ ಉಷ್ಣಿಸುವಿಕೆ ಅಂದ್ರೆ ಅದ್ರೂ ಸಹ ಚಲನೆ. ಆಕಾಶ ಮಾತ್ರ ಅದು ಏನಾಗ್ತದೆ ಅಂದ್ರೆ ವ್ಯಾಪಕವಾಗಿ ಹರಡಿಕೊಂಡು ಯಾವುದೇ ರೀತಿಯಾದಂತಹ ಚಲನೆ ಇಲ್ಲದೇನೆ ಸ್ಥಿರವಾಗಿರುವಂತಹ ಪಂಚಮಹಾಭೂತಗಳೊಳಗ ಪೃಥ್ವಿ ಮತ್ತು ಆಕಾಶ ಬರ್ತವೆ. ಈ ಮಧ್ಯದಲ್ಲಿರುವಂತವು ಎಲ್ಲ ಮೂರು ಏನಪ್ಪಾ ಅಂತಂದ್ರೆ ಸಂಚರಿಸ್ತಾ ಇರ್ತವೆ, ಒಂದು ಕಡೆಯಿಂದ ಇರುವಂತಹದ್ದು ಅಲ್ಲ. ಈ ಸಂಚಲನ ಏನದಲ್ಲ, ಇವುಗಳ ಒಂದು ಮೂಲ ಸ್ವಭಾವ ಅಂತೇಳಿ ನಾವು ಕರಿಬಹುದು. ಈಗ ನೋಡ್ರಿ, ಇದು ಪೃಥ್ವಿಯಿಂದ ಅಪ್ಪುವಿಂದ ಅಗ್ನಿ, ಅಗ್ನಿಯಿಂದ ವಾಯು, ವಾಯುವಿಂದ ಆಕಾಶದ ಇವೆಲ್ಲವೂ ಸಹ ಸಂಚರಿಸ್ತಾ ಇದ್ರು ಸಹ ಇವುಗಳ ಸಂಚಾರನ ಮಾರ್ಗ ಯಾವ ಕಡೆ ಇದೆ ಅಂದ್ರೆ ಆಕಾಶದ ಕಡೆಗೆ ಇರುತ್ತೆ. ಅಗ್ನಿ ಜ್ವಾಲೆ ಆಕಾಶದ ಕಡೆಗೇನೆ ಇರ್ತದೆ. ಅಪ್ಪು ಇದ್ರು ಸಹ ಏನಾಗ್ತದಪ್ಪ ಅಂತಂದ್ರ ನೀರು ಆವಿಯಾಗಿನೂ ಮೇಲ್ಗಡೆನೆ ಹೋಗೋದಕ್ಕೆ ಅದು ಇಷ್ಟಪಡ್ತಾ ಇದೆ. ವಾಯುವಂತೂ ಸಾಮಾನ್ಯವಾಗಿ ಅದು ಒಂದು ಅಂದ್ರ ಡೆನ್ಸಿಟಿ ಲೋವರ್ ಟು ಹೈಯರ್ ಟು ಲೋವರ್ ಕಡೆನೆ ಹೋಗ್ತದೆ. ಅದು ಸಹ ಏನಪ್ಪಾ ಅಂತಂದ್ರೆ ಮೇಲ್ಮುಖವಾಗಿ ಚಲಿಸ್ತದೆ. ಈ ರೀತಿಯಾಗಿ ಈ ಚಲನೆಗೆ ಎಲ್ಲವೂ ಸಹ ಆಶ್ರಯ ಕೊಟ್ಟಿರುವುದು ಆಕಾಶ. ಹಾಗಾಗಿ ಆಕಾಶದ ತತ್ವದ ಕಡೆಗೆ ಪಂಚಮಹಾಭೂತಗಳೆಲ್ಲವೂ ಸಹ ಚಲಿಸೋದಕ್ಕೆ ಇಷ್ಟಪಡ್ತವೆ. ಇವು ಅವುಗಳ ಒಂದು ಸ್ವಭಾವ. ಇನ್ನ ಅವುಗಳ ಮುಂದುವರೆದ ಭಾಗವಾಗಿ ಕರ್ಮ ಅಥವಾ ಕೆಲಸ ಕಾರ್ಯ ಅಂತಂದ್ರೆ, ಈ ಪಂಚಮಹಾಭೂತಗಳ ಪೃಥ್ವಿಯ ಕಾರ್ಯ ಏನಪ್ಪಾ ಅಂದ್ರೆ ಧಾರಣ, ಅಂದ್ರೆ ಭಾರವನ್ನ ಹೊರುವುದೇ ಅದರದ ಕಾರ್ಯ. ಎಲ್ಲಾ ಸಕಲ ಜೀವ ರಾಶಿಗಳಾಗಿರ್ಬಹುದು, ತನ್ನೊಳಗಡೆ ಇರುವಂತ ಈ ಅಪ್ಪು ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ವಾಯು ಆಗಿರ್ಬೋದು, ಇವೆಲ್ಲವನ್ನ ಹೊತ್ಕೊಂಡಿರುವಂತಹ ಪೃಥ್ವಿ ಅದ್ರ ಕಾರ್ಯ ಏನಪ್ಪಾ ಅಂದ್ರ ಅವುಗಳೆಲ್ಲವೂ ಸಹ ಭಾರವನ್ನು ತಾಳುವಂಥದ್ದು. ಅದಕ್ಕೆ ಪೃಥ್ವಿ ಮೇಲೆ ಅಪ್ಪು ಇದೆ, ಪೃಥ್ವಿಯ ಅಂತರಂಗದೊಳಗೆ ಅಗ್ನಿ ಇದೆ. ಅಗ್ನಿ ಅಂತಂದ್ರೆ ಅದು ನಾವು ಜ್ವಾಲಾಮುಖಿ ಅಂತ ಅನ್ಕೋಬಹುದು, ಅಥವಾ ಬಿಸಿಯಾಗಿ ಇರುವಂತಹದ್ದು ಎಲ್ಲ ಪೃಥ್ವಿಯ ಗರ್ಭದಲ್ಲಿ ಇದೆ. ವಾಯು ಸಹ ಪೃಥ್ವಿಯ ಭಾಗದಲ್ಲಿದೆ. ಇವೆಲ್ಲವನ್ನೂ ಸಹ ಪೃಥ್ವಿ ಏನಪ್ಪಾ ಅಂತಂದ್ರೆ ಹೊತ್ತುಕೊಂಡಿದೆ. ನಮಗಿರುವಂತಹ ಪ್ರತಿ ಜೀವಿಗಳು, ಭೂಮಿ ಮೇಲೆ ವಾಸಿಸ್ತಾ ಇರುವಂತಹ ಎಲ್ಲಾ ಜೀವಿಗಳಿಗೂ ಸಹ, ಪ್ರತಿ ಜೀವಿಗಳ ಉಗಮಕ್ಕೂ ಸಹ ಈ 5 ಪಂಚಮಹಾಭೂತಗಳೇ ಕಾರಣ ಆಗಿರ್ತಾವು. ಆ ಜೀವಿಗಳನ್ನು ಹೊತ್ಕೊಂಡಿರೋದೇ ಪೃಥ್ವಿ. ಹಾಗಾಗಿ ಪೃಥ್ವಿಯ ಕಾರ್ಯ ಏನಪ್ಪಾ ಅಂತಂದ್ರೆ ಭಾರವನ್ನ ಹೊತ್ತುಕೊಳ್ಳುವಂತಹದ್ದು. ಇವ್ಯಾವು ಉತ್ತರ ಏನು ಅಪ್ಪು ಆಗ್ಲಿ, ಅಗ್ನಿ ಆಗ್ಲಿ, ಆಕಾಶ ಆಗ್ಲಿ, ವಾಯು ಆಗ್ಲಿ, ಇವ್ಯಾವು ಭಾರವನ್ನು ಹೊತ್ಕೊಳ್ಳೋದಿಲ್ಲ. ಈಗ ನಮಗೆ ಒಂದು 50 kg ವೇಟ್ ಇರುವಂತ ಒಂದು ಕಲ್ಲು ಭೂಮಿ ಮೇಲೆ ಎಷ್ಟು ಭಾರ ಅನಿಸ್ತದೆ, ಬಟ್ ಅದೇ ನೀರೊಳಗೆ ಇದ್ದಾಗ ಅದು ಅಷ್ಟು ಭಾರ ಅನಿಸೋದಿಲ್ಲ. ಯಾಕಂತಂದ್ರೆ ಅಪ್ಪುವಿನ ಸ್ವಭಾವ ಅಥವಾ ಅಪ್ಪುವಿನ ಕೆಲಸ ಏನಪ್ಪಾ ಭಾರ ಹೊರುವುದಲ್ಲ. ಹಾಗಾಗಿ ಅದು ಆ ಭಾರವನ್ನು ಅದು ಕಡಿಮೆ ಮಾಡ್ತದೆ. ಇದು ನಾವು ತಾತ್ವಿಕವಾಗಿ ಮಾತಾಡ್ತಾ ಹೋದ್ರೆ, ಸೈಂಟಿಫಿಕ್ ಆಗಿ ನೋಡಿದಾಗೂ ಸಹ ಭಾರ ಅಥವಾ ಅದರದ್ದು ವೇಟ್ ಅನ್ನುವಂಥದ್ದು ಎದ್ರ ಮೇಲೆ ಡಿಪೆಂಡ್ ಐತಪ್ಪ ಅಂತಂದ್ರೆ ಆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಮೇಲೆ ಡಿಪೆಂಡ್ ಅದ ಅಂತ ಹೇಳ್ತೀವಿ ನಾವು. ಭೂಮಿ ಮೇಲೆ ಇರುವಂತಹ ಯಾವುದೇ ವಸ್ತುಗಳು ಅವುಗಳ ವೇಟಿಗೆ ರೀಸನ್ ಏನಪ್ಪಾ ಅಂದ್ರೆ ಆ ಭೂಮಿ ಹೊಂದಿರುವಂತ ಗುರುತ್ವಾಕರ್ಷಣ ಶಕ್ತಿ. ಅದೇ ನಾವು 9.8 mg/kg ಅಂತ ಹೇಳ್ತೀವಿ, ಅದು ಆ ಭೂಮಿಯ ಧಾರಣ ಅಂದ್ರೆ ಭಾರ ಹೊರುವ ಸ್ವಭಾವದಿಂದಲೇ ವಸ್ತುಗಳಿಗೆ ತೂಕ ಬರೋದಕ್ಕೆ ಕಾರಣ ಆಗಿರುವಂತದ್ದು. ಆದ್ರೆ ನೀರು ಏನತ್ತಂದ್ರೆ ಅದು
ಬೊಯಾನ್ಸಿ ಅಂತದ, ಅಂದ್ರೆ ಮೇಲ್ಮುಖ ಒತ್ತಡದಿಂದ ವಸ್ತುವಿನ ಹೊತ್ಕೊಳ್ಳೋದಿಲ್ಲ. ಅದು ತನ್ನೊಳಗೆ ಬಿದ್ದಂತ ಯಾವುದೋ ವಸ್ತುವನ್ನ ಅದು ಹೊರಗೆ ಹಾಕ್ತದೆ. ಯಾಕಂದ್ರೆ ಹೊತ್ಕೊಳ್ಳುವಂತ ಸ್ವಭಾವ ಅದ್ರದ್ದಲ್ಲ, ಅಪ್ಪುವಿಂದಲ್ಲ. ಈ ಕಾರಣಕ್ಕಾಗಿ ಅಪ್ಪುವಿನ ಸ್ವಭಾವ ಏನಪ್ಪಾ ಅಂದ್ರೆ ಪಿಂಡೀಕರಣ ಮಾಡೋದು. ಪಿಂಡೀಕರಣ ಅಂತಂದ್ರ ಈಗ ಹಿಟ್ಟಾಗಿರ್ಬೋದು ಅಥವಾ ಮಣ್ಣಾಗಿರ್ಬೋದು, ಅವುಗಳನ್ನ ನೀರು ಬೆರೆಸಿದಾಗ ಅವು ಒಂದ್ ಕಡೆ ಮುದ್ದೆ ಆಗ್ತಾವು. ಈ ಮುದ್ದೆ ಮಾಡುವಂತ ಕೆಲಸ ಅಂದ್ರೆ ಒತ್ತಾಗಿ ಹಿಡಿದಿಡುವಂತ ಕೆಲಸಕ್ಕೆ ನಾವು ಪಿಂಡೀಕರಣ ಅಂತ ಕರೀತಾರೆ. ಈ ಪಿಂಡೀಕರಣ ಕಾರ್ಯ ಮಾಡೋದು ಯಾವ್ದಪ್ಪ ಅಂದ್ರೆ ಅಪ್ಪು. ಅಗ್ನಿ ಮಾಡಲ್ಲ, ಪೃಥ್ವಿ ಮಾಡಲ್ಲ, ವಾಯು ಮಾಡಲ್ಲ, ಆಕಾಶ ಮಾಡಲ್ಲ. ಪಿಂಡೀಕರಣ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅಪ್ಪುವಿನೇ ಬೇಕು. ಹಾಗಾಗಿ ಯಾವುದೇ ರೀತಿಯಾದಂತಹ ನಾವು ಗಡಿಗೆ ಆಗಿರ್ಬೋದು, ಮಣ್ಣಿನ ಎಲ್ಲಾ ಪಾತ್ರೆಗಳ ರಚನೆಗೆ ಈ ಪಿಂಡೀಕರಣಕ್ಕೆ ಅಪ್ಪು ಸಹಾಯ ಮಾಡ್ತದೆ. ಯಾವ ರೀತಿ ಸಹಾಯ ಮಾಡುತ್ತಂದ್ರೆ, ಈಗ ಒಬ್ಬ ಕುಂಬಾರ ಯಾವ್ದೋ ಒಂದು ಪಾತ್ರೆಯನ್ನು ಮಾಡ್ಬೇಕಾದ್ರೆ ಮರಣಿಗೆ ನೀರನ್ನು ಬೆರೆಸ್ತಾನೆ. ನೀರನ್ನು ಬೆರೆಸಿ ಅದಕ್ಕೊಂದು ಆಕಾರ ತಂದು ಅದನ್ನ ಮತ್ತೆ ಹೊಳ್ಳಿ ಬಿಸಿ ಮಾಡಿದಾಗ ನೀರು ಅದನ್ನ ಬಿಟ್ಟು ಹೋಗ್ಬಿಡುತ್ತೆ. ಅಂದ್ರೆ ಮಣ್ಣು ಒಂದು ಮಣ್ಣಿನ ಪಾತ್ರೆ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಪಿಂಡೀಕರಣ ಅವಶ್ಯಕತೆ ಇದೆ. ಆ ಪಿಂಡೀಕರಣಕ್ಕೆ ಸಹಾಯ ಮಾಡುವಂತ ಪಂಚಮಹಾಭೂತ ಯಾವ್ದಪ್ಪ ಅಂದ್ರೆ ಅದು ಅಪ್ಪು. ಹೀಗೆ ಭೂಮಿಯ ಮೇಲೆ ಇರುವಂತಹ ಅಥವಾ ಭೂಮಿಯ ಒಳಗಡೆ ಇರುವಂತಹ ಎಲ್ಲ ಕಲ್ಲು ಮಣ್ಣುಗಳು ಎಲ್ಲವೂ ಸಹ ಒಂದು ಸೇಪಿಗೆ ಬರೋದಕ್ಕೆ ಕಾರಣ ಯಾವ್ದಪ್ಪ ಅಂದ್ರೆ ಅದು ಅಪ್ಪುನೇ. ಅದ್ರೊಳಗಡೆ ಇದ್ದು ಅದು ಪಿಂಡೀಕರಣ ಮಾಡಿ ಅದು ನಂತರ ತೊಲಗಿದ ಮೇಲೆ ಆ ಒಂದು ಸೇಪಿ ಬರೋದಕ್ಕೆ ಕಾರಣ ಆಗ್ತದೆ. ಎಲ್ಲಾ ಕಲ್ಲುಗಳಾಗಿರ್ಬೋದು, ಎಲ್ಲಾ ವಸ್ತುಗಳು ಈ ಸೇಪಿ ಬರೋದಕ್ಕೆ ಕಾರಣಪ್ಪ ಅಂದ್ರ ಅದು ಅಪ್ಪುವಿನಿಂದಲೇ ಕಾರಣ. ಹಾಗಾಗಿ ಈ ಪಂಚೀಕರಣದೊಳಗ ಅಪ್ಪು ಪೃಥ್ವಿ ಜೊತೆ ಬೆರೆತಾಗ ಮಾತ್ರ ಈ ವಸ್ತುಗಳಿಗೆ ಒಂದು ರೂಪ ಬರೋದಕ್ಕೆ ಕಾರಣ ಆಗೈತೆ. ಅದು ಅಪ್ಪುವಿನ ಒಂದು ಕಾರ್ಯ ಅಥವಾ ಅದರದ್ದು ಒಂದು ಕರ್ಮ ಅಂತ ಹೇಳಿ ಚನ್ನಬಸವಣ್ಣವರಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅಗ್ನಿದ ತಗೊಂಡ್ರೆ, ಅಗ್ನಿಯ ಕಾರ್ಯ ಏನಪ್ಪಾ ಅಂದ್ರೆ ಪಚನ ಮಾಡುವುದು. ಇಲ್ಲಿ ಪಚನ ಅಂದ ತಕ್ಷಣ ನಾವು ತಿಂದ ಆಹಾರವನ್ನ ಪಚನ ಅಂತ ಅಂದ್ಕೊಂಡ್ರೆ, ಪಚನ ಅಂತಂದ್ರೆ ದಹಿಸುವಂತದ್ದು. ಅದು ಬಾಹ್ಯದಲ್ಲಿರುವಂತ ಅಗ್ನಿ ವಸ್ತುಗಳನ್ನ ಸುಟ್ಟು ಹಾಕಿದ್ರೆ ನಮ್ಮ ದೇಹದೊಳಗ, ನಾನು ಹೇಳಿದೆ ಹಿಂದಿನ ಒಂದು ಸೆಷನ್ದೊಳಗೆ ಏನಪ್ಪಾ ಅಂತಂದ್ರೆ, ಈ ಎಲ್ಲಾ ಪಂಚಮಹಾಭೂತಗಳು ಅಂಗದ ಹೊರಗಡೆ ಇದ್ದಾವೆ ಬ್ರಹ್ಮಾಂಡದಲ್ಲಿ, ಅಂಗದ ಒಳಗಡೆ ಇರುವಂತ ಪಿಂಡಾಂಡದಲ್ಲಿಯೂ ಇವು ಪಂಚಮಹಾಭೂತಗಳದಾವ. ಈ ಪಂಚಮಹಾಭೂತಗಳಿಂದಲೇ ಉತ್ಪತ್ತಿಯಾಗಿರುವಂತ ಜೀವ ಇದು. ಹೀಗಾಗಿ ನಮ್ಮೊಳಗೆ ನಾವು ಸೇವಿಸಿರುವಂತ ಆಹಾರವನ್ನ ಪಚನ ಮಾಡೋದಕ್ಕ ಸಹಾಯ ಮಾಡುವಂತ ಪಂಚಮಹಾಭೂತ ಯಾವುದು ಅಂತಂದ್ರೆ ಅಗ್ನಿ. ನಮ್ಮೊಳಗಡೆ ಅಗ್ನಿ ತತ್ವ ಇದೆ ಅಂತ ತಿಳ್ಕೊಂಡನೆ ಎಲ್ಲಾ ಆಹಾರ ಏನಪ್ಪಾ ಅಂದ್ರೆ ಪಚನ ಆಗ್ತದೆ. ಅಗ್ನಿ ತತ್ವ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅಂದ್ರೆ ಕಡಿಮೆ ಆದ್ರೆ ಪಚನ ಕ್ರಿಯೆಯೊಳಗ ನಮ್ಮ ದೇಹ ಹಿಂದೆ ಉಳಿತೈತೆ. ಹಾಗಾಗಿ ನಾವು ತಿಂದಂತ ಆಹಾರ ಪಚನ ಆಗುದಿಲ್ಲ. ಪಚನ ಆಗದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಗ್ನಿ ತತ್ವದ ಕೊರತೆ. ಇದನ್ನ ಅರಿತುಕೊಂಡೆ ಅಂದಿನ ಆಯುರ್ವೇದದಲ್ಲಿ ಅಗ್ನಿ ತತ್ವಕ್ಕೆ, ಅಗ್ನಿ ರೂಪದಲ್ಲಿರುವಂತಹ ಅಂದ್ರೆ ಹೀಟ್ ಫಾರ್ಮೇಶನ್ ಮಾಡುವಂತಹ ಔಷಧವನ್ನ ಸೇವನೆ ಮಾಡುವುದಕ್ಕೆ ಅವರು ಸಲಹೆ ಕೊಡ್ತಾ ಇದ್ರು. ಈಗ ನೋಡಿ, ಹೀಟ್ ಮಾಡುವಂತಹದ್ದು, ಅಗ್ನಿಯನ್ನು ಬಿಡುಗಡೆ ಮಾಡುವಂತಹದ್ದು, ಪಚನ ಕ್ರಿಯೆಗೆ ಸಹಾಯ ಆಗುವಂತದ್ದು ನಮ್ಮ ಸಾಮಾನ್ಯ ಅರ್ಥಕ್ಕೆ ನಾವು ಮಾಡ್ಕೊಂಡ್ರೆ, ಯಾವುದೇ ಒಂದು ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಿದಾಗ ಡೈಜೆಷನ್ ಆಗ್ಬೇಕು ಅಂತಂದಾಗ ನಾವು ಸೋಡಾ ಪುಡಿ ಮತ್ತು ಅದು ಲಿಂಬೆ ರಸವನ್ನ ಬೆರೆಸ್ಕೋತೀವಿ. ಅಲ್ಲಿ ನಮ್ಗ ಪಾತ್ರೆಯೊಳಗ ಎರಡನ್ನ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾದ ಅಗ್ನಿಯಿಂದ ಅದು ದಹಿಸ್ತಾ ಇರ್ತದೆ ಅಂತೇಳಿ. ಅಂತದನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಕೊರತೆ ಆಗಿರುವಂತ ಅಗ್ನಿ ತತ್ವ ಅಲ್ಲಿ ಬ್ಯಾಲೆನ್ಸ್ ಮಾಡಿದಂಗಾಗುತ್ತೆ, ಅವಾಗ ಅದು ಪಚನ ಆಗ್ತದೆ. ಹೀಗೆ ಕರ್ಣಹಾಸಿಗೆಯೇ ಎಷ್ಟೊಂದು ವಿಶಾಲ ಅರ್ಥದೊಳಗ ಅದು ನಮಗ್ ಮಾರ್ಗದರ್ಶನ ನೀಡ್ತದ ಅಂತಂದ್ರೆ, ಅದನ್ನ ಅಲ್ಲಿರುವಂತ ಬರೀ ನಾವು ಪದಗಳನ್ನ ಅರ್ಥ ಮಾಡ್ಕೊಂಡ್ರೆ ಕರ್ಣಹಾಸಿಗೆ ಅರ್ಥ ಆಗೋದಿಲ್ಲ. ಕರ್ಣಹಾಸಿಗೆ ಯಾವಾಗ ಅರ್ಥ ಆಗುತ್ತಂದ್ರೆ ಅದನ್ನ ನಮ್ಮ ಜೀವನಕ್ಕೆ ಅನ್ವಯ ಮಾಡ್ಕೋಬೇಕು ನಾವು. ಈ ತತ್ವಗಳು ಯಾವ ಕಾರಣಕ್ಕಾಗಿದ್ದಾವೆ? ಬಹಿರಂಗದ ತತ್ವಗಳು ಬಹಿರಂಗದಲ್ಲಿ ಗೋಚರವಾಗಿದ್ರೆ ಅಂತರಂಗ ತತ್ವಗಳು ನಮಗೆ ಅಲ್ಲಿ ಅನುಭವಕ್ಕೆ ಬರ್ತವೆ. ಹೀಗೆ ಅನುಭವಕ್ಕೆ ಬರೋದಕ್ಕೆ ಅರ್ಥ ಆಗ್ಲಿ ಅಂದ್ಕೊಂಡನೆ ಅವೆಲ್ಲವನ್ನ ಯಾವ್ಯಾವ ಕರ್ಮ ಏನಿದೆ, ಧರ್ಮ ಏನಿದೆ, ವರ್ಣ ಏನಿದೆ, ಹಾಗ ಅಧಿದೇವತೆ ಯಾವುದು ಅನ್ನೋದನ್ನ ಈ ಕರ್ಣಹಾಸಿಗಳೊಳಗ ವಿವರವಾಗಿ ನೀಡ್ತಾ ಹೋಗಿದ್ದಾರೆ. ಹೀಗೆ ಅಗ್ನಿತತ್ವ ನಮಗೆ ಪಚನಕ್ಕೆ ಸಹಾಯ ಮಾಡೋದಕ್ಕೆ ಅದು ಅಂತರಂಗದಲ್ಲಿ ಆಹಾರವನ್ನು ಸಹಾಯ ಮಾಡಿದ್ರೆ ಬಹಿರಂಗದಲ್ಲಿ ಎಲ್ಲವನ್ನು ಸುಟ್ಟು ಹಾಕ್ತದೆ. ಸುಟ್ಟು ಹಾಕುವಂತ ಕ್ರಿಯೆ ಅಪ್ಪುನು ಮಾಡೋದಲ್ಲ, ಪೃಥ್ವಿನೂ ಮಾಡಲ್ಲ, ವಾಯು ಮಾಡಲ್ಲ, ಆಕಾಶ ಮಾಡಲ್ಲ. ಸುಟ್ಟು ಹಾಕುವುದಕ್ಕೆ ಯಾವುದು ಅಂತಂದ್ರೆ ಅಗ್ನಿನೇ ಬೇಕಾಗ್ತದೆ. ಹಾಗಾಗಿ ಸುಟ್ಟು ಹಾಕುವಂತ ಕ್ರಿಯೆಗೆ
ಒಳಪಡುವಂತ ಒಂದು ಶಕ್ತಿಗೆ ಒಂದು ಹೆಸರು ಕೊಡ್ತಾರೆ, ಅದಕ್ಕೆ ಅಧಿದೇವತೆಗಳು ಅಂತ ಕರೀತಾರೆ. ಅಪ್ಪುಗೆ ಪಿಂಡೀಕರಣ ಮಾಡೋದಕ್ಕೆ ಸಹಾಯ ಮಾಡುವಂತ ಒಂದು ಅಧಿದೇವತೆಯನ್ನ ಅದಕ್ಕೊಂದು ಹೆಸರು ಕೊಡ್ತಾರೆ, ಅದಕ್ಕೆ ಅಧಿದೇವತೆ ಅಂತ ಹೇಳ್ತಾರೆ. ಮುಂದೆ ಅವು ಅಧಿದೇವತೆಗಳ ಸಂದರ್ಭದಲ್ಲಿ ನಾವು ನೋಡೋಣ. ಹಾಗೆ ವಾಯುವಿನ ಕೆಲಸ ಏನು, ಅದ್ರದ್ದು ಕಾರ್ಯ ಏನಪ್ಪಾ ಅಂತಂದ್ರೆ ವಸ್ತುವಿನ ಸ್ಥಾನ ಪಲ್ಲಟಗೊಳಿಸುವುದು. ಈಗ ನೋಡ್ರಿ, ನಮ್ಮ ಭೂಮಿ ಮೇಲೆ ಇರುವಂತಹ ಎಲ್ಲ ವಸ್ತುಗಳು ಸ್ಥಾನ ಪಲ್ಲಟ ಹೊಂದಿದಾವು ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ವಾಯುವಿನೇ ಕಾರಣ ಆಗಿರ್ತದೆ. ಈಗ ನಾವು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಸಹ ಅವೆಲ್ಲ ಕುಸಿತ ಇದಾವೆ ಅಂತಂದ್ರೆ ಅರ್ಥ ವಾಯುವು ಪೃಥ್ವಿಯ ಜೊತೆಗೆ ಸಂಪರ್ಕಕ್ಕೆ ಹೋಗಿರುತ್ತದೆ, ಪೃಥ್ವಿಯ ಜೊತೆಗೆ ಅದು ಪಂಚೀಕರಣ ಆಗಿರ್ತದೆ. ಪೃಥ್ವಿ ಜೊತೆ ಪಂಚೀಕರಣ ಆದಾಗ ಆ ಪೃಥ್ವಿ ಒಳಗಿರುವಂತ ವಾಯು ಹೊರ ಬರಬೇಕಾದಾಗ ಪೃಥ್ವಿಯನ್ನು ಸಿಲುಕೊಂಡು ಹೊರಗೆ ಬರುತ್ತೆ. ಅವಾಗ ಅದು ಗುಡ್ಡ ಕುಸಿತ ಆಗಿರ್ಬಹುದು, ಅಥವಾ ಭೂಕಂಪ ಆಗಿರ್ಬಹುದು, ಜ್ವಾಲಾಮುಖಿ, ಇವೆಲ್ಲದಕ್ಕೂ ವಾಯು ಪೃಥ್ವಿಯ ಮಂತರಂಗದಲ್ಲಿರುವಂತ ವಾಯು ಹೊರ ಬರೋದಕ್ಕೆ ಕಾರಣ. ಯಾಕಂದ್ರೆ ಅದ್ರ ಮೂಲಕವಾಗಿ ವಸ್ತುಗಳ ಸ್ಥಾನ ಪಲ್ಲಟವಾಗ್ತಾವ. ಇವತ್ತು ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಭೂಕಂಪಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದಾಗ ಭೂಗರ್ಭದಲ್ಲಿರುವಂತಹ ಕಲ್ಲಿನ ಪದರಗಳು ಅವು ಒಂದಕ್ಕೊಂದು ಸ್ಲಿಪ್ ಆಗ್ತವೆ, ಅಂದ್ರೆ ಒಂದಕ್ಕೊಂದು ಘರ್ಷಣೆಯಾಗಿ ಸರಿತಾವೆ ಅಂತೇಳಿ. ಅಂತರಂಗದಲ್ಲಿ ಪೃಥ್ವಿ ಅಂತರಂಗದಲ್ಲಿ ಆ ಹೊಯ್ದಾಟ ಅದು ಬಹಿರಂಗದಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರೆ ಪೃಥ್ವಿಯ ಮೇಲ್ಭಾಗದಲ್ಲಿ ಅದು ಪೃಥ್ವಿಯನ್ನ ಹೊಯ್ದಾಡಿಸ್ತದೆ, ಅದಕ್ಕೆ ಭೂಕಂಪ ಅಂತ ಕರೀತಾರೆ. ಈ ಹೊಯ್ದಾಟ ಮಾಡ್ಬೇಕಾದಾಗ ಯಾವ ಭಾಗದಲ್ಲಿ ಪೃಥ್ವಿ ವೀಕ್ ಆಗಿರುತ್ತೋ, ಅಂದ್ರೆ ಭೂ ತೊಗಟೆ ಗಟ್ಟಿ ಇರದೇ ಇರುವಂತ ಸ್ಥಳದಲ್ಲಿ ಮಾತ್ರ ಈ ಭೂಕಂಪ ಆಗ್ತವೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿಂದ ಭೂಮಿಯನ್ನು ಸಿಳ್ಕೊಂಡು ಲಾವಾರಸದ ರೂಪದಲ್ಲಿ ವಾಯು ಹೊರಗೆ ಬರುತ್ತೆ. ಹೊರಗೆ ಬಂದಂತಹ ವಾಯುವು ಆ ಭೂಮಿಯೊಳಗಿರುವಂತಹದನ್ನ ಎಷ್ಟೋ ಕಿಲೋಮೀಟರ್ ವರೆಗೂ ಸಹ ಆ ಕಪ್ಪು ಆಗಿರುವಂತ ಹೊಗೆ ಹೊರಗೆ ಬರೋದನ್ನ ನೋಡ್ತೀವಿ ನಾವು ಜ್ವಾಲಾಮುಖಿ ಆದಾಗ. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ವಾಯುವು ಪೃಥ್ವಿಯ ಗರ್ಭದಲ್ಲಿದ್ದ ವಾಯು ಹೊರ ಬರೋದಕ್ಕೆ, ಇದ್ರ ಮೂಲಕವಾಗಿ ಅಲ್ಲಿರುವಂತ ವಸ್ತುಗಳು ಸ್ಥಾನ ಪಲ್ಲಟ ಆಗ್ತವೆ. ನಾವು ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ವಾಯುವಿನ ಒಂದು ಕಾರ್ಯ ಅಂದ್ರೆ ಗಾಳಿ ಬಿಟ್ಟಾಗ ವಸ್ತು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಸ್ತು ಸಂಚಲಿಸುವಂತದ್ದನ್ನು ನೋಡ್ತೇವೆ. ಹಾಗೆ ಇದರ ಕಾರ್ಯವನ್ನ ಬೇರೆ ಯಾವೂ ಮಾಡಲ್ಲ. ಅಪ್ಪು ಮಾಡ್ಬೋದು, ಭೂಮಿ ಮೇಲೆ ಇರುವಂತದನ್ನ ಮಾತ್ರ ತನ್ನ ಸಂಪರ್ಕ ಬಂದಾಗ ಮಾತ್ರ. ಬಟ್ ವಾಯು ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲ ಭಾರವಾದ ವಸ್ತುಗಳನ್ನು ಸಹ ಅದ್ರ ಮುಖ್ಯ ಕಾರ್ಯವೇ ವಸ್ತುವನ್ನು ಸ್ಥಾನ ಪಲ್ಲಟಗೊಳಿಸುದು, ಅದು ವಾಹನ ಅಂತ ಕರಿತೀವಿ. ಇನ್ನು ಆಕಾಶದ ಕೆಲಸ ಏನಪ್ಪಾ ಅಂದ್ರ ಈ ಮೇಲಿನ 4 ಪಂಚಮಹಾಭೂತಗಳಿಗೆ ಆಶ್ರಯ ನೀಡುವಂತದ್ದು, ಸರ್ವಾಶ್ರಯ ನೀಡುವುದೇ ಇದು ಆಕಾಶದ ಮೂಲ ತತ್ವ. ಆಕಾಶ ಅಂತ ಅಂದ ತಕ್ಷಣ ಅದ್ರ ಬಗ್ಗೆ ನಾವು ಮಾತಾಡ್ತಾ ಕೂತ್ರೆ ಬಹಳ ದೀರ್ಘ ಮಾತಾಡ್ಬೇಕಾಗ್ತದೆ. ಯಾಕಂತಂದ್ರೆ ವಚನಕಾರರ ಎಲ್ಲಾ ವಚನಗಳ ಆಶಯ ಏನಿದೆಯಲ್ಲ ಈ ಆಕಾಶ ತತ್ವದ ಮೇಲೆ ಇದೆ. ಅಲ್ಲಿ ಬಯಲು ಅಂತ ಮಾತಾಡಿದ್ದಾಗಿರ್ಬೋದು, ಶೂನ್ಯ ಅಂತ ಮಾತಾಡಿದ್ದಾಗಿರ್ಬೋದು. ಯಾಕಂದ್ರೆ ಆಕಾಶ ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶದ ನಂತರ ಬರೋದು ಆತ್ಮ. ಆತ್ಮ ಅನ್ನುವಂತ ಮೂಲ ಚಿತ್ತು ಏನಿದೆಯಲ್ಲ ಆ ಮೂಲ ಚಿತ್ತು ಈ ಪಂಚಮಭೂತಗಳಿಂದ ಉದಯಿಸಿರುವಂತ ದೇಹದೊಳಗೆ ಪ್ರವೇಶ ಮಾಡಿದ್ಮೇಲೆ ಜೀವ ಅದಕ್ಕೆ ತುಂಬುತ್ತದೆ, ಅದಕ್ಕೆ ಜೀವಿ ಅಂತ ಅನಿಸ್ಕೊತೈತೆ. ಇಲ್ದಿದ್ರೆ ಅದು ಮೃತ ದೇಹ ಮಾತ್ರ ಆಗಿರ್ತದೆ. ಈ ದೇಹಕ್ಕೆ ಆಕಾಶ ತತ್ವದ ಮುಂದಿನ ತತ್ವ ಆತ್ಮ ತತ್ವ ಕೂಡಿದಾಗ ಮಾತ್ರ ಅದು ಜೀವಿ ಅಂತದೆ. ಹೀಗೆ ಈ 5 ತತ್ವಗಳು ಅವುಗಳ ಕೆಲಸವನ್ನ ಅಥವಾ ಕಾರ್ಯವನ್ನು ನೋಡಿದ್ವಿ. ಇನ್ನ ಇದಕ್ಕೆ ಅನುಗುಣವಾಗಿನೇ ಚನ್ನಬಸವಣ್ಣವರು ಅವುಗಳ ವರ್ಣವನ್ನ ವಿವರಿಸ್ತಾ ಹೋಗ್ತಾರೆ. ಒಂದೊಂದಕ್ಕೂ ಒಂದೊಂದು ವರ್ಣವನ್ನು ಕೊಡ್ತಾರೆ. ಪೃಥ್ವಿಗೆ ವರ್ಣ ಪೀತವರ್ಣ ಅಂತ ಹೇಳ್ತಾರೆ, ಅಂದ್ರೆ ಹಳದಿ ಬಣ್ಣ. ಇದರ ಅಧಿದೇವತೆ ಬ್ರಹ್ಮ ಅಂತ ಹೇಳ್ತಾರೆ. ಇದನ್ನ ನಾವು ಸ್ವಲ್ಪ ವಿವರವಾಗಿ ಗಮನಿಸಬೇಕು. ಪೃಥ್ವಿ ಅಂದ ತಕ್ಷಣ ನಮ್ಮ ದೃಷ್ಟಿಯೊಳಗೆ ಕೇವಲ ಭೂಮಿ ಮಾತ್ರ ಅಲ್ಲ, ನಾ ಹೇಳ್ತಾ ಇದ್ದೀನಿ ಗ್ರಹ ನಕ್ಷತ್ರ ಎಲ್ಲವೂ ಸಹ ಬರ್ತವೆ. ಹೀಗಾಗಿ ಈ ಭೌತಿಕವಾದಂತಹ ಖಗೋಳ ಅಂತ ಕರೆದ್ರೆ ಅದು ಗ್ರಹ ನಕ್ಷತ್ರಗಳಾಗಿರೋದು ಅವೆಲ್ಲ ಪೃಥ್ವಿ ತತ್ವದಲ್ಲೇ ಆಗಿರುವಂತದ್ದು. ಅವುಗಳ ವರ್ಣ ಹಳದಿ ಅಂತ ಹೇಳ್ತಾರೆ. ಈಗ ನಾವು ಗಮನಿಸಬಹುದು ಭೂಮಿಯ ಗರ್ಭದಲ್ಲಿ ಶಾಖ ಎಷ್ಟೊಂದು ಇದೆಯಪ್ಪ ಅಂತಂದ್ರೆ ಅಲ್ಲಿರುವಂತ ಎಲ್ಲ ದ್ರವ್ಯವು ಸಹ ಹಳದಿ ಬಣ್ಣಕ್ಕೆ ತಿರುಗಿದೆ. ಅದನ್ನ ತಾವು ಗಮನಿಸಬಹುದು. ಜ್ವಾಲಾಮುಖಿ ಆದಾಗ ಲಾವಾರಸ ಹೊರಗೆ ಬಂದಾಗ ಅದು ಸಹ ಹಳದಿ ಬಣ್ಣ ಕೂಡಿರ್ತದೆ. ಹೊರಗಿನ ವಾಯುವಿನ ಮಿಕ್ಸ್ ಆದಾಗ ಅದು ರೆಡ್ ಕಲರ್ ಕನ್ವರ್ಟ್ ಆಗ್ತದೆ. ಅದು ಬಂದು ಸಮುದ್ರದಲ್ಲಿ ಸೇರಿದಾಗ ಅದು ವಾತಾವರಣದಾಗಿರುವಂತ ಎಲ್ಲ 4 ತತ್ವಗಳು ಮಿಕ್ಸ್ ಆಗಿ ಅದು ಕಲ್ಲು ರೂಪದಲ್ಲಿ ಅದು ಪರಿವರ್ತನೆ ಹೊಂದಿದೆ. ಭೂಮಿಯ ಬೆಳೆಗಳು ಬೆಳೀತಾ ಇದ್ದಾವಲ್ಲ, ಪ್ರತಿಯೊಂದು ಬೆಳೆಯ ಪ್ರಾರಂಭದ ಬಣ್ಣ ಹಳದಿನೇ ಆಗಿರ್ತದೆ. ಯಾಕಂದ್ರೆ ಆ ಬೆಳೆ
ಪೃಥ್ವಿ ತತ್ವವನ್ನ ಮೈಗೊಳಿಸಿಕೊಂಡೇ ಹೊರಗೆ ಬರ್ತದೆ. ಹಾಗಾಗಿ ಪೃಥ್ವಿಯ ಮೂಲ ತತ್ವ ವರ್ಣ ಹಳದಿ ಅನ್ನೋದಕ್ಕೆ ಅದು ಕಾರಣ. ಯಾವಾಗ ಎಲ್ಲ ವಸ್ತುಗಳ ಮೂಲ ಬಣ್ಣ ಪೃಥ್ವಿ ಮೇಲೆ ಇರುವುದು ಹಳದಿನೇ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಸೇವಿಸಿರುವಂತಹ ಆಹಾರ ನಮ್ಮ ದೇಹದಿಂದ ಹೊರಗೆ ಹೋಗ್ಬೇಕಾದಾಗೂ ಸಹ ಹಳದಿ ಬಣ್ಣವನ್ನ ತಾಳ್ತದೆ ಅಂತ ಹೇಳಿ ಕರ್ಣಸಿಗೆ ವ್ಯಾಖ್ಯಾನಕಾರರು ಬರಿತಾ ಇದ್ದಾರೆ. ಪೃಥ್ವಿಯ ಒಳಗಡೆ ಇರುವಂತಹ ಬೆಲೆ ಬಾಳುವಂತಹ ಲೋಹ ಬಂಗಾರ ಸಹ ಹಳದಿ ಬಣ್ಣದಿದೆ ಅಂತ ಹೇಳ್ತಾರೆ. ಹೀಗೆ ಪೃಥ್ವಿಯ ಮೂಲ ತತ್ವ ಯಾವ್ದು, ವರ್ಣ ಯಾವ್ದಪ್ಪ ಅಂದ್ರೆ ಹಳದಿ. ಅದಕ್ಕೆ ಬ್ರಹ್ಮ ಅಧಿದೇವತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಇಲ್ಲಿವರೆಗೆ ಕಲ್ಪನೆ ಮಾಡಿಕೊಂಡಿರುವಂತ ಬ್ರಹ್ಮ ತತ್ವ ಇದು ಅಲ್ಲ. ಬ್ರಹ್ಮ ಅಂತಂದ್ರೆ ಸೃಷ್ಟಿಗೆ ಕಾರಣವಾಗಿರುವಂತ ಚೇತನ. ಸೃಷ್ಟಿಗೆ ಅಂದ್ರೆ ಪೃಥ್ವಿ ಎಲ್ಲಾ ಉಗಮಕ್ಕ ಮೂಲ. ಇಲ್ಲಿರುವಂತ ಎಲ್ಲ ಸಸ್ಯಗಳು ಬೆಳೆಯೋದಕ್ಕಾಗ್ಲಿ, ಜೀವಿಗಳು ಬೆಳೆಯೋದಕ್ಕಾಗ್ಲಿ ಮೂಲ ಕಾರಣ ಅಂದ್ರೆ ಹುಟ್ಟಿಸುವುದು ಯಾವ್ದಪ್ಪ ಅಂದ್ರೆ ಪೃಥ್ವಿ. ಹಾಗಾಗಿ ಪೃಥ್ವಿ ಅಧಿದೇವತೆ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಈ ಚತುರ್ಮುಖ ಇದ್ರುವಂತ ಒಬ್ಬ ವ್ಯಕ್ತಿಗತವಾಗಿರುವಂತ ಮೂರ್ತಿ ಬ್ರಹ್ಮ ಅಲ್ಲ. ಸೃಷ್ಟಿ ಹುಟ್ಟುವುದಕ್ಕೆ ಕಾರಣವಾಗಿರುವಂತ ಚೇತನ ಅದು ಬ್ರಹ್ಮ, ಅದು ಪೃಥ್ವಿಯ ಅಧಿದೇವತೆ. ಇನ್ನ ಅಪ್ಪುವಿಗೆ ಬಂದ್ರೆ, ಅಪ್ಪುವಿನ ಮೂಲ ತತ್ವಗಳು ಗುಣಗಳಂತೂ ಇದಕ್ಕೆ ಗಂಧ ಇಲ್ಲ. ಬಟ್ ಇದ್ರದ್ದು ವರ್ಣ ಯಾವ್ದಪ್ಪ ಅಂದ್ರೆ ಶ್ವೇತ, ಬಿಳಿ ಬಣ್ಣ. ನಾವೆಲ್ಲ ನೋಡಿರ್ಬೋದು, ಯಾವುದೇ ಜಲಪಾತಗಳು ನೀರ್ ಬೀಳ್ಬೇಕಾದಾಗ ಅದು ಎಲ್ಲವೂ ಬಿಳಿ ಬಣ್ಣದಿಂದನೇ ಕಾಣ್ತಾ ಇರ್ತೈತಿ. ಇದು ಅಧಿದೇವತೆ ನಾರಾಯಣ ಅಂತ ಹೇಳ್ತಾರೆ. ನಾರಾಯಣ ಅಂತ ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ, ನಾರ ಅಂತಂದ್ರೆ ನೀರು, ನೀರಿನಲ್ಲಿ ಅಯಣ ಅಂತಂತಂದ್ರೆ ಶಯನ ಅಂದ್ರೆ ಮಲಗಿದಾರೋ ಅಂತ. ನೀರಿನಲ್ಲಿ ಮಲಗಿದಾರೋ ಅಂತಂದ್ರೆ ಅರ್ಥ ನಮ್ಮ ಋಷಿ ಮುನಿಗಳು ಅಥವಾ ವೇದಗಳು ಉಪನಿಷತ್ತುಗಳು ಎಲ್ಲೆಲ್ಲಿಯೂ ಸಹ ಈ ನಾರಾಯಣ ಅನ್ನುವಂಥದ್ದು ಕಲ್ಪನೆ ಯಾಕೆ ಬಂತು ಅಂತಂದ್ರೆ, ಒಂದ್ ಕಡೆ ನಾನು ಓದಿರುವಂತದ್ದು ಈ ಸೃಷ್ಟಿಯ ಉಗಮದಲ್ಲಿ ಅಂದ್ರೆ ಬ್ರಹ್ಮನ ತಂದೆ ನಾರಾಯಣ, ನಾರಾಯಣ ಹೊಂಕಳದಿಂದ ಕಮಲದಲ್ಲಿ ಬ್ರಹ್ಮ ಹುಟ್ಟಿದ ಅಂತ ಹೇಳ್ತಾರೆ. ಇದ್ರದ್ದು ಸಾಂಕೇತಿಕವಾಗಿ ನಿಜವಾಗಿ ಸೈಂಟಿಫಿಕ್ ಆಗಿ ಏನಪ್ಪಾ ಅಂತಂದ್ರೆ, ಈ ಗ್ಯಾಲಾಕ್ಸಿಗಳು ಏನು ಇರ್ತಾವಲ್ಲ ಇವೆಲ್ಲ ಹುಟ್ಟುದು ಮೂಲ ಯಾವ್ದಪ್ಪ ಅಂತಂದಾಗ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಈ ಬ್ಲ್ಯಾಕ್ ಹೋಲ್ದಲ್ಲಿ ಮಧ್ಯಭಾಗದಲ್ಲಿರುವಂತಹ ಶಕ್ತಿ ಏನಿದೆಪ್ಪ ಅಂದ್ರೆ ಈ ಎಲ್ಲಾ ಗ್ರಹ ನಕ್ಷತ್ರಗಳ ಉಗಮಕ್ಕೆ ಅದು ತನ್ನ ಶಕ್ತಿಯನ್ನ ಅದು ಹಸ್ತಾಂತರ ಮಾಡಿರ್ತದೆ. ಹಾಗಾಗಿ ಎಲ್ಲಾ ಉಗಮದ ಮೂಲ ಇರುವಂತದ್ದು ಯಾವ್ದಪ್ಪ ಅಂತಂದ್ರೆ ಕಪ್ಪು ದ್ರವ್ಯ, ಈ ಡಾರ್ಕ್ ಎನರ್ಜಿ ಇಲ್ಲಿಂದ ಉಗಮ ಆಗ್ತದ ಅನ್ನೋದಕ್ಕೋಸ್ಕರವಾಗಿ ಅದನ್ನ ಸಾಂಕೇತಿಕವಾಗಿ ನಮ್ಮ ಮೊದಲಿನ ಋಷಿ ಮುನಿಗಳು ಅದನ್ನ ಕ್ಷೀರ ಕಡಲದಲ್ಲಿ ಅಂತ ಕರೆದ್ರು. ಕ್ಷೀರ ಕಡಲ ಅಂತಂದಾಗ ಹಾಲಿನ ಕಡಲ, ಹಾಲು ಅಂತಂದ್ರೆ ಬಿಳಿ ಬಣ್ಣ, ಅದು ಅಪ್ಪುವಿನ ಮಧ್ಯದಲ್ಲಿ ಇದ್ದಾನ, ಅವನು ಉದಯಿಸೋದಕ್ಕೆ ಕಾರಣ ಆಗಿದ್ದಾನೆ, ಅವನಿಂದಲೇ ಎಲ್ಲ ಹುಟ್ಟಿದೆ ಅನ್ನೋದಕ್ಕೆ ಅವನು ಹೊಂಕಳದಿಂದನೇ ಅಲ್ಲಿ ಬ್ರಹ್ಮನ ಮಾಡಿದ. ಬ್ರಹ್ಮ ಅಂತಂದ್ರೆ ಹುಟ್ಟುವುದಕ್ಕೆ ಕಾರಣ ಇರುವಂತದ್ದು. ನಾನು ವೇದಗಳನ್ನ ಆಧಾರವಾಗಿ ಹೇಳ್ತೀನಿ ಅಂತಲ್ಲ, ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಯಾವುದೇ ಗ್ರಹ ನಕ್ಷತ್ರಗಳ ಉಗಮ ಆಗ್ಬೇಕಾದಾಗ ಆ ಸುತ್ತುತ್ತಾ ಇದ್ದಾನೆ ಅನ್ನೋದಕ್ಕನ್ನ ಶೇಷನಾಗನ್ನು ಬಳಕೆ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಸಾಮಾನ್ಯ ಜನರ ತಿಳ್ಕೊಂಡಿರುವಂತ ವಸ್ತುಗಳನ್ನ ದೃಷ್ಟಾಂತ ರೂಪದಲ್ಲಿ ಕೊಟ್ಟಿರುವಂತದ್ದು. ಇಷ್ಟು ಸೈಂಟಿಫಿಕ್ ಆಗಿದೆ ಈ ಕರ್ಣಸಿಗೆ. ಈ ಸುತ್ತುತ್ತಾ ಇರುವಂತದ್ದು ಗ್ಯಾಲಾಕ್ಸಿನ ನಾವು ನೋಡಿದ್ರೆ ಅದು ಶೇಷ ಅಂದ್ರೆ ಹಾವಿನ ಹೆಡೆಯೊಳಗೆ ಕೂತಿದಾನಂತಂದ್ರೆ ಅದ್ರೊಳಗಿಂದ ಹೊರಗಡೆ ಬಂದದ್ದು ಬ್ರಹ್ಮ, ಅದರಿಂದ ಹುಟ್ಟುವುದಕ್ಕೆ ಕಾರಣ ಆಗಿರುವಂತದ್ದು. ಅದು ಈ ಗ್ಯಾಲಾಕ್ಸಿಗಳ ಭಾವಚಿತ್ರವನ್ನು ತಾವು ಗಮನಿಸಿದ್ರೆ ಅದು ಬಿಳಿ ಬಣ್ಣದನ್ನ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ಹಾಲು ಹಾದಿ ಗ್ಯಾಲಾಕ್ಸಿ ಅಂತ ಕರಿತೀವಿ, ನಮ್ಮ ನಕ್ಷತ್ರ ಸೂರ್ಯ ಇರುವಂತದ್ದು ಕ್ಷೀರಪಥ ಅಂತ ಕರಿತೇವೆ. ಹಾಗೆ ಇವೆಲ್ಲವೂ ಸಹ ಕಾರಣ ಆಗಿರುವುದು ಅಪ್ಪುವಿನಿಂದ. ಹಾಗಾಗಿ ಅಪ್ಪುವಿನ ಬಣ್ಣ ಬಿಳಿ, ಅದರದ್ದು ಅಧಿದೇವತೆ ಯಾವತ್ತ ನಾರಾಯಣ ಅಂತ ಕರೀತಾರೆ. ಇನ್ನು ಮುಂದುವರೆದು ಅಗ್ನಿಯದನ್ನ ನಾವು ನೋಡಿದ್ರೆ, ಅಗ್ನಿಯ ಅಧಿದೇವತೆ ರುದ್ರ ಅಂತ ಹೇಳ್ತಾರೆ. ಅದರದ್ದು ವರ್ಣ ಕೆಂಪು, ರಕ್ತವರ್ಣ ಅಂತಾರೆ. ತಾವೆಲ್ಲ ಸಾಮಾನ್ಯವಾಗಿ ಗಮನಿಸಿರ್ತೀರಿ, ಜ್ವಾಲೆ ಆದ್ರಾಗ ಅಥವಾ ಬೆಂಕಿಯ ಕೆನ್ನಾಲಿಗೆಯನ್ನು ನೋಡ್ತಾ ಹೋದಾಗ ಅದೆಲ್ಲ ರಕ್ತವರ್ಣನೇ ಇರ್ತದೆ, ಕೆಂಪು ಇರ್ತದೆ. ಹಾಗಾಗಿ ಯಾವುದು ದಹಿಸ್ತದೆ, ನಾಶ ಮಾಡ್ತದೆ ಅಂದ್ರೆ ವಸ್ತು ಇದ್ದಿದ್ದನ್ನ ಇಲ್ಲದಾಗಿ ಮಾಡ್ತದೆ, ವಿನಾಶದ ಇನ್ನೊಂದು ಅರ್ಥನೇ ರುದ್ರ ಅಂತೇಳಿ. ರುದ್ರ ಅಂತಂದ್ರೆ ನಾವು ಕಲ್ಪಿಸಿಕೊಟ್ಟಿರುವಂತ ಪುರಾಣದಲ್ಲಿ ಬರುವಂತ ಪೌರಾಣಿಕ ವ್ಯಕ್ತಿಯನ್ನ ದಯವಿಟ್ಟು ಇಲ್ಲಿರುವಂತ ಪ್ರತಿ ಪದಕ್ಕೂ ಹೋಲಿಕೆ ಮಾಡಲೇಬಾರದು. ಅದನ್ನ ಮಾಡಿದ್ರೆ ನಮ್ಮ ಕರ್ಣಸಿಗೆ ಸಂಪೂರ್ಣವಾಗಿ ಅಪಹಾರ್ಥವನ್ನ ಕೊಡ್ತಾ ಇದೆ. ರುದ್ರ ಅಂತಂದ್ರೆ ವಿನಾಶ ಮಾಡುವಂತದ್ದು. ಈ ಒಂದು ಕಟ್ಟಿಗೆ ಇರುವುದನ್ನ ಕಟ್ಟಿ ಇಲ್ಲದಂಗ್ ಮಾಡುವಂತದ್ದು ಅದು ಅಗ್ನಿ ತತ್ವ. ಹಾಗಾಗಿ ಅದು ಇಲ್ಲದಂತೆ ಮಾಡುವಂತದ್ದಕ್ಕೆ ಹೆಸರೇ ರುದ್ರ. ಹಾಗಾಗಿ ನಾವು ಸಾಂಕೇತಿಕವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡೆ
ಆ ವಿನಾಶ ಮಾಡುವಂತಹದನ್ನ ಶಕ್ತಿ ಹೊಂದಿರುವಂತಹದ್ದು ಮೂರನೇ ಕಣ್ಣು, ಅದು ಸುಡುವಂತಹದ್ದು ಅನ್ನೋದಕ್ಕೆ, ಸುಡ್ತೈತಿ ಅನ್ನೋದಕ್ಕೆ ಅಗ್ನಿ ತತ್ವ. ಹಾಗಾಗಿ ಅದೊಂದು ಸಾಂಕೇತಿಕ ಕೊಟ್ರು. ಬಹಳಷ್ಟು ಪುರಾಣಗಳು ನಮ್ಮ ಮೂಲ ತತ್ವದ ಆಶಯವನ್ನ ಬಂದ್ ಹಾಕಿದಾವ ಅಂತ ಅನ್ಕೋಬಹುದು. ಯಾಕಂದ್ರೆ ಅಲ್ಲಿ ವ್ಯಕ್ತಿಗತವಾಗಿ ಆ ತತ್ವಗಳನ್ನು ತಂದ್ಕೊಂಡು ಅವುಗಳನ್ನು ವ್ಯಕ್ತಿಗತವಾಗಿ ಗಮನಿಸ್ತಾ ಬಂದು ನಾವು ವ್ಯಕ್ತಿಗತವಾಗಿನೇ ನೋಡ್ತಾ ಬಂದ್ಬಿಟ್ಟಿವಿ. ಶಕ್ತಿಯಾಗಿ ನೋಡ್ಲಿಲ್ಲ ನಾವು, ಅವನ್ ವ್ಯಕ್ತಿಯಾಗಿ ನೋಡ್ಬಿಟ್ಟಿವಿ. ರುದ್ರ ಅಂದ್ರೆ ಈ ರೀತಿ ಇರ್ತಾನೆ, ಈಶ್ವರ ಅಂದ್ರೆ ಹೀಗಿರ್ತಾನೆ, ಸದಾಶಿವ ಅಂದ್ರೆ ಹೀಗಿರ್ತಾನೆ. ಅವೆಲ್ಲವೂ ಪುರಾಣದಿಂದ ಮೂಲ ತತ್ವಗಳು ಏನಿದೆಲ್ಲ ವೇದಗಳ ಆಗಮ ಉಪನಿಷತ್ನಾಗ ಇದ್ದಂಥದ್ದು ಸರಿಯಾಗಿ ಇತ್ತು. ಪುರಾಣ ಬಂದು ಮುಂದೆ ಬಂದಂತ ಎಲ್ಲಾ ಧಾರ್ಮಿಕ ಗ್ರಂಥಗಳು ಈ ಮೂಲ ತತ್ವವನ್ನು ಕೆಡಿಸಿದವು. ಅವುಗಳನ್ನು ಮತ್ತೆ ಎಲ್ಲ ಸ್ವಚ್ಛಗೊಳಿಸಿ ಕರ್ಣಹಸಿಗೊಳಗೆ ನಮ್ಮ ಚನ್ನಬಸವಣ್ಣವ್ರ ನಮ್ಮ ದಯಪಾಲಿಸಿದ್ದಾರೆ. ಹಾಗಾಗಿ ಕರ್ಣಹಸಿಗೆ ಅನ್ನುವಂಥದ್ದು ನಮ್ಮ ಮೂಲ ಜ್ಞಾನದವನ್ನ ಮೂಲ ರೂಪದಲ್ಲೇನೆ ಕೊಟ್ಟಿರುವಂತ ಒಂದು ಧಾರ್ಮಿಕ ಗ್ರಂಥ ಅಂತ ಅನ್ನೋದಿಲ್ಲ. ಧರ್ಮದ ಬಗ್ಗೆ ಇಲ್ಲ ಅದು, ಯಾಕಂದ್ರೆ ಸರ್ವರು ಸಹ ಅಧ್ಯಯನ ಮಾಡಬಹುದು. ಸತ್ಯವಾಗಿರುವಂತಹದ್ದು ಮೂಲ ಗ್ರಂಥ ಅದು. ಅದು ರುದ್ರ ಅಂತಂದ್ರೆ ವಿನಾಶದ ಒಂದು ಅರ್ಥ ಅಷ್ಟೇ. ರುದ್ರ ಅಂದ್ರೆ ಅದೊಂದು ಶಕ್ತಿ, ಅದೊಂದು ಚೇತನ, ಅದು ವಿನಾಶ ಮಾಡುವಂಥದ್ದು. ಅದು ಅಗ್ನಿಗೆ ಅಧಿದೇವತೆಯಾಗಿ. ಇನ್ನು ವಾಯುವಿಗೆ ಅಧಿದೇವತೆಯಾಗಿರುವಂಥದ್ದು ಈಶ್ವರ. ವಾಯುವಿನ ಬಣ್ಣ ಯಾವುದು ಅಂತಂದ್ರೆ ಹಸಿರು ಅಂತ ಹೇಳ್ತಾರೆ. ವಾಯುವಿಗೆ ಹೇಗೆ ಹಸಿರು ಅಂತಂದಾಗ ವ್ಯಾಖ್ಯಾನಕಾರ, ಕರ್ಣಹಸಿಗೆ ವ್ಯಾಖ್ಯಾನಕಾರ ಒಂದು ಉದಾಹರಣೆಯನ್ನ ಕೊಡ್ತಾರೆ. ವಾಯುವಿಗೆ ನಮಗೆ ಬಣ್ಣ ಇಲ್ಲ ಅಂತ ಅಂದ್ಕೊಂತೀವಿ, ಬಟ್ ಅದಕ್ಕೆ ಬಣ್ಣ ಇದೆ. ಯಾವುದೇ ಒಂದು ಸಸ್ಯ ಬೆಳಿಬೇಕಾದಾಗ ವಾಯುವಿನ ಸಂಪರ್ಕ ಇಲ್ಲದೆ ಹೋದಾಗ ಅದು ಮೂಲ ಪೃಥ್ವಿ ಬಣ್ಣ ಹಳದಿಯಾಗಿರ್ತದೆ. ವಾಯುವಿನ ಸಂಪರ್ಕ ಬಂದ ಮೇಲೆ ಅದು ಹಸಿರ ಆಗ್ತದೆ ಅಂತೇಳಿ ಕರ್ಣಹಸಿಗೆ ವ್ಯಾಖ್ಯಾನಕಾರರು ತಮ್ಮ ವ್ಯಾಖ್ಯಾನದಲ್ಲಿ ಆ ರೀತಿ ಹೇಳ್ತಾರೆ. ಆದ್ರೆ ವಾಯುವು ಮಿಶ್ರಣ ಆಯ್ತು ಅನ್ನೋದ್ರಿಂದ ಹಸಿರ ಆಗ್ತದೆ ಅನ್ನೋದಕ್ಕೆ ನೀರು ಬಿಸಿಲಿನೊಳಗಡೆ ಓಪನ್ ಆಗಿಟ್ಟಾಗ ಪಾಚಿ ಕಟ್ಟೋದನ್ನ ನೋಡ್ತಾ ಇದ್ದೀವಿ ನಾವು. ಹಾಗಾಗಿ ಅಲ್ಲಿ ನಾವು ಸೈಂಟಿಫಿಕ್ ಆಗಿ ನೋಡಿದಾಗ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಿದೆ, ಆ ರೀತಿಯಾಗಿ ಅದು ಹಸಿರು ಆಗ್ತದೆ ಅಂತ ಹೇಳ್ತೀವಿ. ಇದು ಬಹುಶಃ ಇದು ಸಂಶೋಧನೆಗೆ ಈಡು ಮಾಡೋದಕ್ಕಿರುವಂತ ಒಂದು ವಿಷಯ ಅಂತ ಅಂದ್ಕೊಳ್ತೀನಿ. ಮುಂದಿನ ದಿನಮಾನದಲ್ಲಿ ನಾವು ನೋಡೋಣ ವಾಯುವಿಗೆ ಯಾವ ಬಣ್ಣ ಹಸಿರು ಐತೆ ಅನ್ನೋದನ್ನ. ಇದ್ರ ಅಧಿದೇವತೆ ಈಶ್ವರ ಅಂತ ಹೇಳ್ತಾರೆ. ಈಶ್ವರ ಅನ್ನುವಂತಹದ್ದು ಶಾಂತ ಸ್ವರೂಪ. ಯಾವಾಗಲೂ ಹಸಿರನ್ನು ನೋಡಿದಾಗ ಮನಸ್ಸಿಗೆ ಶಾಂತ ಆಗ್ತದೆ ಅನ್ನೋದಕ್ಕೋಸ್ಕರವಾಗಿ ವಾಯುವಿಗೆ ಈಶ್ವರ ಅಧಿದೇವತೆ ಅಂತ ಹೇಳಿ ಇಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಆಕಾಶಕ್ಕೆ ಬಣ್ಣ ಕಪ್ಪು ಅನ್ನುವಂಥದ್ದು. ಕರ್ಣಹಸಿಗಳಿಗೆ ಈ ಕಪ್ಪು ಅನ್ನುವಂಥ ಬಣ್ಣ ಹೇಳಿದಾರಪ್ಪ ಅಂದ್ರೆ ರಿಯಲಿ ನಾವೆಲ್ಲ ಗಾಬರಿ ಆಗ್ಬೇಕು. ಯಾಕಂತಂದ್ರೆ ಭೂಮಿ ಮೇಲೆ ನಿಂತು ನೋಡಿದಾಗ ಆಕಾಶ ನೀಲಿ ಕಾಣ್ತೈತಿ, ಆದ್ರೆ ಕಪ್ಪು ಅಂತಾರಂತಂದಾಗ ನಿಜವಾಗಿಯೂ ನಾವು ಭೂಮಿಯಿಂದ ಮೇಲ್ಗಡೆ ಹೋಗಿ ಅಂತರಿಕ್ಷ ಒಳಗಡೆ ಅಂತರಿಕ್ಷದಿಂದ ನಾವು ಆಕಾಶವನ್ನು ಗಮನಿಸಿದ್ರೆ ಅದು ಕಪ್ಪಾಗಿ ಇದೆ. ಎಲ್ಲಾ ವ್ಯೋಮಯಾನಿಗಳು ಏನೇನು ಆಕಾಶದೊಳಗ ಇರುವಂತಹ ಸ್ಪೇಸ್ ಸ್ಟೇಷನ್ದಾಗ ನಿಂತ್ಕೊಂಡು ಆಕಾಶವನ್ನು ನೋಡಿದಾಗ ಕಪ್ಪು ಬಣ್ಣದನೇ ಕಾಣ್ತದೆ ಅಂತ ಹೇಳಿದ್ದಾರೆ. ಅದು ಕಪ್ಪು ಬಣ್ಣದನೇ ಅದು ಇದೆ. ಯಾಕಂತಂದ್ರೆ ಎಲ್ಲಾ ಗ್ರಹ ನಕ್ಷತ್ರ ಆದಿಗಳಿಗೆ ಅವಕಾಶವನ್ನು ಕೊಟ್ಟಿರುವಂತಹ ಆಕಾಶ ಏನಪ್ಪಾ ಅಂತಂದ್ರೆ ಅದು ಕಪ್ಪು ಬಣ್ಣದಿಂದ ಕೂಡಿದಾಗಿದೆ. ಈ ರೀತಿಯಾಗಿ ಇವೆಲ್ಲವನ್ನು ಶಾಂತ ಚಿತ್ತದಿಂದ ಆಕಾಶದ ಬಣ್ಣ ಸದಾಶಿವ ಅಂತಾರಂತಂದ್ರೆ ಕಪ್ಪು ಬಣ್ಣದ ಸದಾಶಿವ ಅನ್ನುವಂಥದ್ದು. ಸದಾಶಿವ ಅನ್ನುವಂಥದ್ದು ಸ್ಮಶಾನದಲ್ಲಿ ಇರುವಂತ ಶಿವ ಅಲ್ಲ. ಅದು ಸಾಂಕೇತಿಕವಾಗಿ ಇರ್ಬೋದೇನೋ, ಎಲ್ಲ ಸುಟ್ಟು ಹಾಕಿದ್ಮೇಲೆ ಅಲ್ಲಿರುವಂತ ಬೂದಿ ಬಣ್ಣ ಕಪ್ಪನ್ನು ಮೈಗೆ ಹಚ್ಕೊಂಡಿರುವಂತದ್ದಕ್ಕೋಸ್ಕರವಾಗಿ ಸದಾಶಿವ ಅಂತ ಕರೆದಿರ್ಬೋದು. ಅದು ಏನೋ ಸಾಂಕೇತಿಕವಾಗಿ ಕೊಟ್ಟಿರುವಂತದ್ದು. ಆದ್ರೆ ಕರ್ಣಹಸಿಗೆಯಲ್ಲಿ ಬರುವಂತ ಸದಾಶಿವದ ಅರ್ಥ ಏನಪ್ಪಾ ಅಂತಂದ್ರೆ ಕಪ್ಪು ಬಣ್ಣದ ಒಂದು ಶಕ್ತಿ, ಅದು ಸದಾಶಿವ. ಹೀಗೆ ಒಟ್ಟಾರೆಯಾಗಿ ಪಂಚ ಮಹಾಭೂತಗಳ ಗುಣಗಳು, ಸ್ವಭಾವಗಳು, ಅವುಗಳ ಕಾರ್ಯ, ಅವುಗಳ ವರ್ಣ, ಅವುಗಳ ಅಧಿದೇವತೆಗಳು, ಇವೆಲ್ಲವನ್ನು ನಾವು ನೋಡಿದ್ದೀವಿ. ಒಟ್ಟಾರೆಯಾಗಿ ಇಲ್ಲಿಗೆ ನಮ್ಮದು 2ನೇ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. 3ನೇ ಅಧ್ಯಾಯ ನಾವು ಎಲ್ಲ ಪಂಚಮಹಾಭೂತಗಳಿಂದನೇ ನಾವು ಉಗಮಿಸಿ ಅನ್ನೋದಕ್ಕೆ ಅಲ್ಲಂಪ್ರಭುಗಳು ಈ ವಚನದಲ್ಲಿ ನಮ್ಗೆ ಹೇಳ್ತಾರೆ. ನಾವೆಲ್ಲ ದೇಹ ಬೆಳಿಬೇಕಾದ್ರೂ ಈ ಪಂಚಮಹಾಭೂತಗಳೇ ಕಾರಣ. ತಾಯಿಯ ಗರ್ಭದಲ್ಲಿ ಬೆಳೆಯುವಾಗೂ ಸಹ ಈ ಪಂಚಮಹಾಭೂತಗಳೇ ಪರಿಣಾಮವನ್ನು ಬೀರುತ್ತವೆ. ತಾಯಿಯ ಗರ್ಭದಿಂದ ಹೊರ ಬಂದ ಮೇಲೂ ಸಹ ಈ ಪಂಚಮಹಾಭೂತಗಳೇ ನಮ್ಮ ದೇಹದೊಳಗ ಸೇರ್ಕೊಳ್ತವೆ. ಬೆಳಿಬೇಕಾದ್ರೂ ಈ ಪಂಚಮಹಾಭೂತಗಳೇ, ಅಳದ ಮೇಲೂ ಸಹ ಪಂಚಮಹಾಭೂತಗಳು ದೇಹವನ್ನು ಬಿಟ್ಟು ಹೋಗ್ತವೆ ಅನ್ನೋದನ್ನ ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಐವರ ಸಂಘದಿಂದ ಬಂದೆ ನೋಡಯ್ಯ, ಐವರ ಸಂಘದಿಂದ ನಿಂದೆ ನೋಡಯ್ಯ. ಈ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು, ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೆನಲ್ಲ. ಗುಹೇಶ್ವರನೆಂಬ ನಿತ್ಯ ನಿರಂಜನ ರೂಹಿಲ್ಲದ ಘನವ ಕಂಡೆನಯ್ಯ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಐವರ ಸಂಘದಿಂದ ಬಂದೆ ನಾನು ಅಂದ್ರೆ
ಉದಯಿಸುವಂತ ಭೂಮಿ ಮೇಲೆ ಉದಯಿಸುವಂತ ಎಲ್ಲ ಜೀವಿಗಳಿಗೆ ಪಂಚಮಹಾಭೂತಗಳೇ ಕಾರಣ ಅನ್ನೋದಕ್ಕೆ ಐವರ ಸಂಘದಿಂದ ಬಂದೆ ಅಂತ ಹೇಳ್ತಾರೆ. ಒಂದೊಂದು ಮತ್ತೆ ನೋಡ್ತಾ ಡಿಟೇಲ್ ಆಗಿ ನೋಡ್ತಾ ಹೋದ್ರೆ ಬಹುಶಃ ಅದು ಆ ಪೂರ್ತಿಯಾಗಿ ನಾವು ಫಿಸಿಯಾಲಜಿ ಬಗ್ಗೆ, ಹ್ಯೂಮನ್ ಅನಾಟಮಿ ಬಗ್ಗೆ ಮಾತಾಡ್ಬೇಕಾಗ್ತದೆ. ಆದ್ರೆ 43 ಅಧ್ಯಾಯಗಳನ್ನು ನಾವು ಮುಗಿಸ್ಬೇಕಾಗಿರೋದ್ರಿಂದ ಪಂಚಮಹಾಭೂತಗಳಿಂದ ದೇಹ ಉಗಮ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ತತ್ವ ಐತಿ ಅನ್ನೋದನ್ನ ಮುಂದಿನ ಅಧ್ಯಾಯದಾಗ ಬರ್ತಾವೆ. ಪಂಚಮಹಾಭೂತಗಳು ಅಂದ್ರೆ ಪೃಥ್ವಿ ತತ್ವದಿಂದ ದೇಹದೊಳಗೆ ಎಲ್ಲಿದೆ ಅಂತಂದ್ರೆ ನಮ್ಮನ್ನ ದೇಹದ ಎಲ್ಲಾ ಎಲುಬುಗಳು ಏನ್ ಕರಿತೀವಲ್ಲ ಅವೆಲ್ಲ ಕಠಿಣತೆಯಿಂದ ಇರೋದಕ್ಕೆ ಕಾರಣ ಅಲ್ಲಿ ಪೃಥ್ವಿ ತತ್ವ ಐತಿ. ನಮ್ದು ರಕ್ತ ಸಂಚಾರ ಆಗ್ತದಪ್ಪ ಅಂದ್ರೆ ಅಲ್ಲಿ ಅಪ್ಪು ತತ್ವ ಐತಿ. ನಮ್ಮ ದೇಹದೊಳಗಿರುವಂತಹ ಪ್ರತಿ ಮಾಂಸಖಂಡಗಳೊಳಗಡೆ ಮೆತ್ತಗಾಗಿರ್ಬೋದು ಅಥವಾ ನಾವು ಸೇವಿಸುವ ಆಹಾರವನ್ನ ಪಚನ ಮಾಡೋದಕ್ಕಾಗಿ ಅಲ್ಲಿ ಸಹಾಯ ಮಾಡುವಂತಹ ಉಸಿರು ಏನದಲ್ಲ ಅದು ವಾಯು ತತ್ವದಿಂದ ಆಗಿರ್ಬೋದು. ಹಾಗೆ ನಮ್ಮ ಆಹಾರವನ್ನ ಜೀರ್ಣಿಸೋದಕ್ಕೆ ಅಗ್ನಿ ತತ್ವ ಸಹಾಯ ಮಾಡ್ತದೆ. ನಮ್ಮ ಆತ್ಮ ಅನ್ನುವಂಥದ್ದು ಏನಾದ್ರೆ ಸಂಚರಿಸ್ಬೇಕಾದಾಗ ಅಲ್ಲಿ ಒಳಗಡೆ ಸ್ಪೇಸ್ ಇದೆ ಅಂತಂದ್ರೆ ಅಲ್ಲಿ ಆಕಾಶ ತತ್ವ ಇದೆ. ಹೀಗೆ ನಮ್ಮೆಲ್ಲ ಪಂಚಮಹಾಭೂತಗಳಿಂದನೇ ಈ ದೇಹ ಹುಟ್ಕೊಂಡಿದೆ. ಮತ್ತೆ ಇವು ಐವುಗಳ ಸಂಘದಿಂದ ನಾವು ಜೀವಿಸ್ತಾ ಇದ್ದೀವಿ. ದೇಹದೊಳಗಿರುವಂತ ಆತ್ಮ ಬಿಟ್ಟು ಹೋಯ್ತಪ್ಪ ಅಂದ್ರೆ, ಆತ್ಮ ದೇಹ ಬಿಟ್ಟು ಹೋಯ್ತಪ್ಪ ಅಂದ್ರೆ ಅದು ಶವ ಆಗ್ತದೆ. ಅವು ಶವದ ಆದ್ಮೇಲೆ ಅಲ್ಲೇನು ಪಂಚಮಹಾಭೂತಗಳು ಇದ್ದವಲ್ಲ ಅವೆಲ್ಲವೂ ಸಹ ಬಿಟ್ಟು ಹೋಗ್ಬಿಡ್ತಾವ. ಹೇಳ್ತಾರೆ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು. ಸಪೋಸ್ ಬಾಡಿಯನ್ನ ಭೂಮಿ ಒಳಗ ಹೂತ ಹಾಕಿದ್ರೆ ಆ ಭೂಮಿ ಒಳಗಡೆ ಏನಾಗ್ತದಪ್ಪ ಅಂದ್ರ ಅಪ್ಪು ತತ್ವ ಅಂದ್ರೆ ದ್ರವ ರೂಪದಾಗ ಇರುವಂತ ಎಲ್ಲವೂ ಸಹ ಬಸದು ಭೂಮಿ ಒಳಗೆ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಹಾಗೇನೆ ಬಿಸಿಯಾಗಿರುವಂತ ಅಗ್ನಿ ತತ್ವ ಆ ಪೃಥ್ವಿ ಒಳಗ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ವಾಯು ತತ್ವ ಅಂತೂ ಆಟೋಮೆಟಿಕ್ ಆಗಿ ಅದು ಬಾಡಿ ಉಬ್ಬಿ ಸಿಡಿದು ಹೋಗ್ತದೆ. ಅವೆಲ್ಲ ಯಾವ್ಯಾವ ವಾಯು ಅನ್ನೋದು ಬಹಳ ದಶವಾಯುಗಳು ಅಧ್ಯಾಯದಾಗ ನಾವು ನೋಡ್ತೀವಿ. ಯಾವ್ಯಾವ ವಾಯು ಯಾವ್ಯಾವ ನಂತರ ಯಾವ ಟೈಮ್ನಾಗ ಬಿಟ್ಟು ಹೋಗ್ತದೆ ಬಾಡಿಯನ್ನ, ಯಾವ್ಯಾವ ಟೈಮ್ನಾಗ ಬಂದು ಬಾಡಿ ಒಳಗೆ ಸೇರ್ಕೊತದೆ. ಗರ್ಭದಲ್ಲಿ ಮಗು ಬೆಳಿಬೇಕಾದಾಗ ಯಾವ ತಿಂಗಳಿಗೆ ಯಾವ ವಾಯು ಬಂದು ಸೇರ್ತದೆ. ಈಗ ಅಲ್ಲೆಲ್ಲ ದಶವಾಯುಗಳ ಬಗ್ಗೆ ನೋಡ್ತಾ ಇದ್ದಾಗ ಮುಂದಿನ ಅಧ್ಯಾಯದಲ್ಲಿ ಬರ್ತಾ ಇದೆ. ಹೀಗೆ 5 ತತ್ವಗಳು ಬಿಟ್ಟು ಹೋಗ್ತಾವೆ ಅಂತ ಹೇಳ್ತಾರೆ. ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೇನ ಇಲ್ಲ. ನಾನೊಬ್ಬನೇ ಅಂದ್ರೆ ಯಾರಿಲ್ಲಿ? ಅದು ಆತ್ಮ. ಆಕಾಶ ತತ್ವದ ನಂತರ ಮೇಲಿರುವಂತ ಆತ್ಮ ತತ್ವ ಅಥವಾ ಮೂಲ ಚಿತ್ತು ಅಂತ ಕರಿತೀವಲ್ಲ ನಾವು, ಅದು ಒಂದೇ ಉಳಿದು ಬಿಡ್ತೈತೆ. ಅದು ಯಾಕಂತಂದ್ರೆ ಅದು ದೇಹದ ಸಂಪರ್ಕ ಬಂದಾಗ ಮಾತ್ರ ಅದು ಜೀವಂತ ಆಗಿರ್ತದೆ. ದೇಹ ಸಂಪರ್ಕ ಬಿಟ್ಟ ಮೇಲೆ ಅವೆಲ್ಲ ಪಂಚಮಹಾಭೂತಗಳು ಲೀನ್ ಆಗಿ ಹೋಗ್ತವೆ. ಹಾಗಾಗಿ ನಾನು ಒಬ್ಬನೇ ಉಳಿದ್ನಿ ಅಂತ ಹೇಳ್ತಾರೆ. ಈಗ ಗುಹೇಶ್ವರಮ್ಮ ನಿತ್ಯ ನಿರಂಜನ ರೂಹಿಲ್ಲದ ಗಣವ ನೋಡ್ರಿ, ಅದಕ್ಕೆ ಆತ್ಮಕ್ಕೆ ರೂಪ ಇಲ್ಲ ಅನ್ನುವಂತ ಒಂದು ಕ್ಲೂಸ ಇಲ್ಲಿ ನಾವು ನೋಡ್ಬೋದು. ಹೀಗೆ ಖಂಡನೀಯ ಅಂತ ಹೇಳ್ತಾರೆ. ಇದು ಪಂಚಮಹಾಭೂತಗಳ ಉತ್ಪತ್ತಿಗೆ ಸಾಕ್ಷಿಯಾಗಿದೆ. ಯಾವ ರೀತಿಯಾಗಿ ಅನಾದಿಯಿಂದ ಆದಿ, ಆದಿಯಿಂದ ಅತೀತ, ಅತೀತದಿಂದ ಆಕಾಶ, ಆಕಾಶದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪುವಿನಿಂದ ಪೃಥ್ವಿ, ಪೃಥ್ವಿಯಿಂದ ಜೀವಿ. ಇದು ಯಾವ ಕ್ರಮ ಅಂತಂದ್ರೆ ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗ ಅಂತಂದಾಗ ಜೀವಿ ತೀರ್ಕೊಂಡ್ಮೇಲೆ ಅಥವಾ ಅದು ಕಾಲ ಆದ್ಮೇಲೆ ಆತ್ಮ ಹೊರಗೆ ಹೋದ್ಮೇಲೆ ಅದು ನೆಕ್ಸ್ಟ್ ಪೃಥ್ವಿ ತನ್ನ ತತ್ವವನ್ನು ಪೃಥ್ವಿ ಸೇರಿಸ್ಕೊತತೆ, ಅಪ್ಪು ತನ್ನದನ್ನ ಅಪ್ಪು ತತ್ವ ಸೇರಿಸ್ಕೊತತೆ, ಅಗ್ನಿ ತನ್ನ ಅಗ್ನಿ ತತ್ವ ಸೇರಿಸ್ಕೊತತೆ, ವಾಯು ತನ್ನ ವಾಯು ತತ್ವದಾಗ ಅದನ್ನ ಮಿಕ್ಸ್ ಮಾಡ್ಕೊಂಡ್ ಬರ್ತೈತೆ, ಆಕಾಶ ಆಕಾಶ ತತ್ವದಾಗ ಈ ರೀತಿಯಾಗಿ ರಿಟರ್ನ್ ಆಗಿ ಹೊರಳಿ ಅದು ನಿವೃತ್ತಿ ಮಾರ್ಗದಿಂದ ಹೋಗ್ತೈತಿ. ಹೀಗೆ ಅನಾದಿ ತತ್ವದಿಂದ ಜೀವ ತತ್ವದವರೆಗೆ ಆತ್ಮ ಸಂಚಲನ ಅದು ಜೀವನ ಅಂತ ಅನ್ಸ್ಕೊಂಡ್ರೆ, ಜೀವಿಯಿಂದ ಮತ್ತೆ ಅನಾದಿ ತತ್ವದವರೆಗೆ ಆತ್ಮ ಸಂಚಲನ ಅದು ಸಾವು ಅಂತದ. ಹೀಗೆ ಈ ಜನನ ಮತ್ತು ಮರಣದ ಚಕ್ರ ಏನದಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಇದು ಜೀವಿಗಳಿಗೂ ಅನ್ವಯ ಆಗ್ತದೆ, ಆಕಾಶ ಕಾಯಗಳಿಗೂ ಅನ್ವಯ ಆಗ್ತದೆ. ಆಕಾಶ ಕಾಯದೊಳಗಿರುವಂತಹ ಎಲ್ಲಾ ನಕ್ಷತ್ರಗಳು ಉಬ್ಬಿ ಅವು ಒಂದು ದಿವಸ ಸ್ಫೋಟಗೊಂಡು ನಾಶ ಹೊಂದ್ತವೆ. ಅವು ಸಹ ತನ್ನ ಮೂಲ ತತ್ವದೊಳಗಡೆ ಹೋಗ್ತವೆ. ಜೀವಿಗಳು ಸಹ ಮೂಲ ತತ್ವ ಹೋಗ್ತವೆ. ಇದು ನಿರಂತರವಾಗಿ ನಡೆಯುವಂತ ಕ್ರಿಯೆ ಅನ್ನುವಂಥದ್ದನ್ನ ಈ ಪಂಚಮಹಾಭೂತಗಳ ಉತ್ಪತ್ತಿಯ ಮೂಲಕ ಕರ್ಣಹಾಸಿಗೆಯಲ್ಲಿ ನಮಗೆ ಚನ್ನಬಸವಣ್ಣವರು ಈ ಜೀವನ ಚಕ್ರದ ಬಗ್ಗೆ ನಿರಂತರವಾಗಿ ನಡೀತಾ ಇರ್ತೈತೆ. ಇದು ಎಷ್ಟೋ ಸಾವಿರಾರು ವರ್ಷಗಳಿಂದ ನಡೆದಿದೆ, ಈಗೂ ನಡೀತಾ ಇರ್ತೈತೆ. ಈ ಒಂದು ನಿರಂತರ ಈ ಚಕ್ರದ ಮಧ್ಯದ ಭಾಗದಲ್ಲಿ ನಾವು ಬಂದು 100 ವರ್ಷಗಳೊಳಗ ಇದಕ್ಕೆ ಸಾಕ್ಷಿ ಆಗ್ತೀವಿ ವಿನಃ ಇಲ್ಲಿ ನಾವು ಈ ಚಕ್ರದ ನಿರಂತರ ಒಂದು ಇದ್ರೊಳಗಡೆ ನಾವು ಯಾವುದೋ ಒಂದು ಭಾಗದಲ್ಲಿ ಯಾರೋ ತಮ್ಮ ಅವಧಿಗೆ ತಕ್ಕ ಹಾಗೆ ಇಲ್ಲಿ ಜೀವಿಸಿ ಹೋಗ್ತೀವಿ ಅನ್ನುವಂಥದ್ದನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಇದನ್ನೇ ಕರ್ಣಹಾಸಿಗೊಳಗ ಚನ್ನಬಸವಣ್ಣವರು ನಮಗೆ ನೀಡ್ತಾರೆ. ಆದಿಯ ಮಗನು
ನೋಡ್ರಿ, ಅನಾದಿಯ ಮಗನು ಆದಿ, ಆದಿಯ ಮಗನು ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗನು ಅಗ್ನಿ, ಅಗ್ನಿಯ ಮಗನು ಅಪ್ಪು, ಅಪ್ಪುವಿನ ಮಗನು ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವಿಸಿದರು ನೋಡ ಗುಹೇಶ್ವರ ಅಂತ ಹೇಳ್ತಾರೆ. ಹೀಗೆ ಉದ್ಭವಿಸಿದವರು ಆ ರೀತಿ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಈ ಅಧ್ಯಾಯದಿಂದ ಅರ್ಥ ಮಾಡ್ಕೋಬೇಕಾಗಿರುವಂತ ಒಂದು ಅಂಶ ಏನು ಅಂತಂದ್ರೆ, ನಾವು ಈ ಭೂಮಿ ಮೇಲೆ ಜೀವಿಸ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮ ಜೀವನಕ್ಕೆ ಕಾರಣವಾಗಿರುವಂತವು ಪಂಚಮಹಾಭೂತಗಳು. ಅವು ಆಕಾಶ ತತ್ವದಿಂದ ಒಂದೊಂದಾಗಿ ವಾಯು ತತ್ವಕ್ಕೆ, ವಾಯು ತತ್ವದಿಂದ ಅಗ್ನಿ ತತ್ವಕ್ಕೆ, ಅಗ್ನಿ ತತ್ವದಿಂದ ಅಪ್ಪು ತತ್ವಕ್ಕೆ, ಅಪ್ಪು ತತ್ವದಿಂದ ಪೃಥ್ವಿ ತತ್ವಕ್ಕೆ ನಮ್ಮ ದೇಹದೊಳಗೆ ಅವು ಮಿಕ್ಸ್ ಆಗ್ತವೆ. ಇದು ನಮ್ಮ ಇಲ್ಲಿ ಎಲ್ಲಾ ಚಟುವಟಿಕೆಗಳಿಗೂ ಇವೇ ಪಂಚಮಹಾಭೂತಗಳೇ ಕಾರಣ ಆಗಿದ್ದಾವೆ. ಈ ಪಂಚಮಹಾಭೂತಗಳ ಉತ್ಪತ್ತಿಗೆ ಕಾರಣವಾಗಿರುವಂತದ್ದು ಪ್ರಣವ. ಈ ಪ್ರಣವದ ಉತ್ಪತ್ತಿಗೆ ಕಾರಣವಾಗಿರುವಂತದ್ದು ಮಹಾಲಿಂಗ. ಮಹಾಲಿಂಗದ ಉತ್ಪತ್ತಿಗೆ ನಿಷ್ಕಲಲಿಂಗ, ನಿರಂಜನಲಿಂಗ, ಶೂನ್ಯಲಿಂಗ. ಹೀಗಾಗಿ ಈ ಶೂನ್ಯಲಿಂಗದಿಂದಲೇ ಸಕಲ ಜೀವಿಗಳು ಉಗಮ ಆಗಿದ್ದಾವೆ. ಅಂದ್ಮೇಲೆ ಇಲ್ಲಿರುವಂತ ಎಲ್ಲ ಜೀವಿಗಳು, ನಿರ್ಜೀವಿಗಳು ಎಲ್ಲವೂ ಸಹ ಮೂಲ ಒಂದೇ ಆಗಿದೆ. ನಮ್ಮೆಲ್ಲರ ಮೂಲ ಒಂದೇ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸುವುದೇ ಕರ್ಣಹಾಸಿಗೆಯ ಮೂಲ ಉದ್ದೇಶ. ಇದು ಈ 44 ಅಧ್ಯಯನ ಮಾಡಿದ್ರೂ ಸಹ ಇದೇ ಒಂದು ಸೂತ್ರದ ಅಡಿಯೊಳಗನೆ ಕರ್ಣಹಾಸಿಗೆ ಬೆಸೆದುಕೊಂಡಿದೆ. ಹೀಗಾಗಿ ನಾವು ದೈಹಿಕವಾಗಿ ಉಗಮ ಆದಿವೆ ಅಂತ ಈ 3 ಅಧ್ಯಾಯದಿಂದ ನಾವು ಅಂದ್ಕೊಂಡ್ರೆ, ಈ ದೇಹದ ಮೇಲೆ, ಈ ಅಂಗದ ಮೇಲೆ ಇತರ ಪಂಚಮಹಾಭೂತಗಳು ಯಾವ್ಯಾವ ಹಂತದಲ್ಲಿ ಏನೇನು ಪರಿಣಾಮ ಬೀರ್ತಾವ ಅನ್ನೋದನ್ನ ಈ ಜಗದ ಉತ್ಪತ್ತಿ ಅನ್ನುವಂತ ಅಧ್ಯಾಯದಲ್ಲಿ ನಾವು ನೋಡಬೇಕಾಗ್ತದೆ. ಈ ಜಗದ ಉತ್ಪತ್ತಿ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಮೇಲೆ ನಾವು ಇಲ್ಲಿ ಒಬ್ಬರೇ ಅಲ್ಲ. ನಾವು ಅಂತಂದ್ರೆ ನಾವು ಆ ಶೂನ್ಯಲಿಂಗ ಅಥವಾ ಮಹಾಲಿಂಗದ ಅಂಶ. ನಾವು ಇಲ್ಲಿ ನಡೀತಾ ಇರುವಂತ ಎಲ್ಲಾ ಚಟುವಟಿಕೆಗಳ ನಿಯಂತ್ರಕರು ಯಾರು ಅಂತಂದ್ರೆ ಆ ಮಹಾಲಿಂಗ, ಅದು ಪ್ರಣವ. ಹಾಗಾಗಿ ನನ್ನ ಬಾಜು ಬೇರೆದ ವ್ಯಕ್ತಿ ಅದಾನಂತಂದ್ರ ಅವನು ಬೇರೆ ಅಲ್ಲ. ಯಾಕಂದ್ರೆ ಅವನೊಳಗೆ ಇರುವಂತಹ ತತ್ವ ನನ್ನೊಳಗಿರುವಂತಹ ತತ್ವಕ್ಕೆ ಮೂಲ ಯಾವುದು ಅಂದ್ರೆ ಒಂದೇ ಆಗಿದೆ. ಹಾಗಾಗಿ ಸಕಲ ಜೀವಿಗಳನ್ನು ಸಹ ಒಂದೇ ದೃಷ್ಟಿಯಿಂದ ಕಾಣಬೇಕು ಅನ್ನುವಂತ ವಿಚಾರವನ್ನ ಬಸವಣ್ಣವರು ಅಲ್ಲಿ ಕಲ್ಯಾಣದಲ್ಲಿ ಹೇಳಿದಕ್ಕೋಸ್ಕರವಾಗಿ ಎಲ್ಲಾ ಜೀವಿಗಳು ಅಲ್ಲಿ ಬರೋದಕ್ಕೆ ಕಾರಣ ಆಯ್ತು. ಈ ಮೂಲ ತತ್ವದ ಈ ಮೂಲ ಸೂತ್ರವನ್ನ ಸೆರೆ ಹಿಡಿದು ಸರ್ವರಿಗೂ ಸಹ ತಿಳಿಸಿರುವುದು 12ನೇ ಶತಮಾನದ ಬಸವಾದಿ ಶರಣರ ಒಂದು ಪ್ರಮುಖವಾದಂತ ಒಂದು ಗುರಿಯಾಗಿತ್ತು. ಅದು ಪ್ರಮುಖವಾದ ಶೋಧನೆ ಅಂತ ಅನ್ಬೋದು. ಇದನ್ನ ಅರ್ಥೈಸ್ಕೊಳ್ಳಾರ್ದನೆ ನಾವು ಬೇರೆ ಬೇರೆ ಧರ್ಮವನ್ನು ಮಾಡಿಟ್ಟಿವಿ, ಬೇರೆ ಬೇರೆ ಭೇದವನ್ನ ಮಾಡಿಟ್ಟಿವಿ, ಮೇಲು ಕೀಳು ಮಾಡಿಟ್ಟಿವಿ, ಲಿಂಗ ಭೇದ ಮಾಡಿಟ್ಟಿವಿ, ಪಶು ಮನುಷ್ಯರನ್ನು ಭೇದ ಮಾಡಿದಿವಿ, ಸಸ್ಯ ಪ್ರಾಣಿ ಅಂತ ಭೇದ ಮಾಡಿದಿವಿ, ಜೀವ ನಿರ್ಜೀವ ಅಂತ ಭೇದ ಮಾಡಿದ್ವಿ. ಇವೆಲ್ಲದಕ್ಕೂ ಮೂಲ ಇರೋದು ಒಂದೇ ಇದೆ. ಹಾಗಾಗಿ ಎಲ್ಲವನ್ನ ಯಾರು ಸರಿಯಾಗಿ ಅರ್ಥೈಸ್ಕೊತಾರೆ ಅವರಿಗೆ ಅವಾಗ ಅನಿಸುತ್ತೆ ಇದು ಎಲ್ಲವೂ ಶೂನ್ಯ, ಇದೆಲ್ಲವೂ ಬಯಲು, ಇದೆಲ್ಲವೂ ಮಹಾಘನ, ನನ್ನೊಳಗಿರೋ ಚೇತನ ಬೇರೆ ಅಲ್ಲ, ನಿಮ್ಮಲ್ಲಿರೋ ಚೇತನ ಬೇರೆ ಅಲ್ಲ. ಹಾಗಾಗಿ ಪಿಂಡಾಂಡ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ ಅನ್ನುವಂತ ಭಾವ ಬರ್ಬೇಕಲ್ಲ. ಇದೇ ಭಾವವನ್ನ ಏರೋದಕ್ಕಿರುವಂತ ಸ್ಥಳಗಳೇ ಅವು ಷಡ ಸ್ಥಳಗಳು, ಅವುಗಳಿಗೆ ಇರುವಂತ ಆಚಾರಗಳೇ ಪಂಚಾಚಾರಗಳು. ಹೀಗೆ ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅಂತ ತಿಳ್ಕೊಂಡು ಬೇರೆ ಬೇರೆ ರೀತಿಯಾದಂತ ವಿಚಾರಗಳನ್ನ ವಚನಗಳ ಮೂಲಕ ತಿಳಿಸಿರುವಂತಹದ್ದು 12ನೇ ಶತಮಾನದ ಶರಣರ ಹೆಗ್ಗಳಿಕೆ ಅಂತ ಅನ್ಬೋದು. ಎಲ್ಲಾ ಸಮಗ್ರವಾಗಿ ನಮಗೆ ಲಭ್ಯವಾಗಿರುವಂತಹ 30,000 ವಚನಗಳನ್ನ ಸಾರವನ್ನೇ ಹಿಡಿದಿಟ್ಟಿರುವಂತ ಏಕೈಕ ಕೃತಿ ಅಂತಂದ್ರೆ ಅದು ಕರ್ಣಹಾಸಿಗೆ. ಆ ಕಾರಣಕ್ಕಾಗಿ ಕರ್ಣಹಾಸಿಗೆಯನ್ನ ಅರ್ಥೈಸ್ಕೊಂಡ್ಬಿಟ್ರೆ ಇಡೀ ಎಲ್ಲಾ ನಮ್ದು ಕೇವಲ ವಚನ ಸಾಹಿತ್ಯ ಅಷ್ಟೇ ಅಲ್ಲ, ಎಲ್ಲಾ ಧರ್ಮದ ತಿರುಳನ್ನ ತಿಳ್ಕೊಂಡಂಗ ಆಗ್ತದೆ. ಯಾಕಂತಂದ್ರೆ ಧರ್ಮದ ಚೌಕಟ್ಟನ್ನ ಮೀರಿ ಇರುವಂತಹದ್ದು ಕರ್ಣಹಾಸಿಗೆ. ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಎಲ್ಲವೂ ಸಹ ಅದು ವಿಜ್ಞಾನದ ಹಿನ್ನೆಲೆಯಿಂದ ನೋಡಿದ್ರು ಸತ್ಯನ ಅನಿಸ್ತದೆ, ಆಧ್ಯಾತ್ಮದ ಹಿನ್ನೆಲೆಯಿಂದ ನೋಡಿದ್ರು ಸತ್ಯ ಅನಿಸ್ತದೆ. ಯಾಕಂತಂದ್ರೆ ಇದು ಸತ್ಯದಿಂದನೇ ಹೊರಹೊಮ್ಮಿರುವಂತ ವಿಚಾರಗಳು ಇದ್ರೊಳಗೆ ಅಡಗಿದಾವ್. ಇದು ಜಗತ್ ಉತ್ಪತ್ತಿಗೆ ಏನ್ ಕಾರಣ, ಯಾವ ರೀತಿ ಜಗತ್ ಉತ್ಪತ್ತಿ ಆಯ್ತು ಇಲ್ಲಿ ನಾವು ವಿಚಾರ ಮಾಡ್ಬೇಕು. ಪಂಚಮಹಾಭೂತಗಳ ಉತ್ಪತ್ತಿ, ಈ ಜಗತ್ತು ಅಂತಂದ ತಕ್ಷಣ ನಾವ್ ಇದಕ್ಕೊಂದು ಬಾರ್ಡರ್ ಹಾಕೋಬೇಕಾಗ್ತದೆ, ಒಂದು ಸೀಮಿತ. ಯಾವುದು ಅಂತಂದ್ರೆ ಭೂಮಿ ಮೇಲೆ ಇರುವಂತ ಚಟುವಟಿಕೆಗಳು, ಸೌರವ್ಯೂಹದಲ್ಲಿ ಬರುವಂತ ಸೂರ್ಯನನ್ನೇ ಸೆಂಟ್ರೈಸ್ ಇಟ್ಕೊಂಡು ಮುಂದೆ ಬರುವಂತಹ, ಅಂದ್ರೆ ನಾವು ಭೂಮಿ ಮೇಲೆ ನಿಂತ್ಕೊಂಡು ನಮ್ ಕಣ್ಣಿಗೆ ಏನು ಗೋಚರಿಸ್ತಾ ಇದೆ ಅವುಗಳನ್ನ ಅರ್ಥೈಸ್ಕೊಳ್ಳೋದಕ್ಕಿರುವಂತ ಅಧ್ಯಾಯ ಈ ಜಗತ್ ಉತ್ಪತ್ತಿ. ಇಲ್ಲಿ ಹೇಳ್ತಾರೆ ಭೂಜಲ ಅಗ್ನಿ, ಭೂ
ಜಲ, ಅಗ್ನಿ, ಮರು, ವ್ಯೋಮ, ಭಾಸ್ಕರ, ಆಚೆ ಶಿವಚೇತನ, ದಿವಾ ಪ್ರಕಾಶಿತೆ ಸೂರ್ಯು. ಅಂದ್ರೆ ಇವುಗಳನ್ನೆಲ್ಲ ದಿನದಲ್ಲಿ ಪ್ರಕಾಶಿಸುವವರು ಯಾರು ಅಂದ್ರೆ ಸೂರ್ಯ. ರಾತ್ ಚಂದ್ರ ಪ್ರಕಾಶಿತೆ, ರಾತ್ರಿ ಒಳಗೆ ಚಂದ್ರ ಪ್ರಕಾಶಿಸ್ತಾನೆ. ಸರ್ವಚೇತನ ಆತ್ಮ ಶಿವಾಂಶೋಷ್ಟ ಮೂರ್ತಯಂ ಎಂಬುದಾಗಿ. ಇದು ಕರ್ಣಹಸಿಗೆಯ ಮೂಲ ಪಠ್ಯ. ಇದಿಷ್ಟೇ ಈ ಜಗದುತ್ಪತ್ತಿ ಪಠ್ಯದಲ್ಲಿರುವಂತಹದ್ದು. ಇವಿಷ್ಟೇ ಸಾಲುಗಳು. ಇದು ಸಂಸ್ಕೃತದ ಒಂದು ಶ್ಲೋಕ. ಇದನ್ನ ಬಿಡಿಸಿ ಚನ್ನಬಸವಣ್ಣವರು ಕೊಟ್ಟಿರುವಂತ ಕನ್ನಡದ ಒಂದು ಅನುವಾದ. ಏನದು ಅರ್ಥ ಅಂದ್ರೆ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ, ಇವು 8 ಆದವು ನೋಡ್ರಿ. ಈ 8ಗಳು ಆತ್ಮವೆಂಬಿ ಶಿವನ ಅಷ್ಟತನುವೇ ಜಗತ್ತಾಗಿರುವುದು. ಜಗತ್ತಂತ ನಾವೇನ್ ಕರಿತೀವಲ್ಲ, ನಮ್ಮ ಕಣ್ಣಿಗೆ ಗೋಚರಿಸುವಂತಹ ಎಲ್ಲವನ್ನೂ ಜಗತ್ತಂತ ಕರೀತಾರೆ ಶರಣರು. ಇವುಗಳೆಲ್ಲದಕ್ಕೂ ಮೂಲ ಎದರಿಂದ ಆಗೈತಪ್ಪ ಅಂತಂದ್ರೆ, ನಾವು ದೇಹವನ್ನ ನೋಡ್ಕೊಂಡಾಗ ಪಂಚಮಹಾಭೂತಗಳಿಂದ ಆಗಿದೆ ಅಂತ ಹೇಳಿದೀವಿ. ಬಟ್ ದೇಹದ ಆಚೆ ಕಾಣ್ತಾ ಇರುವಂತ ಸೃಷ್ಟಿ ಏನಿದಲ್ಲ, ಅದು ಜಗತ್ ಅಂತ ಕರೀತಾರೆ. ಅದು ಎದರಿಂದ ಆಗೈತಪ್ಪ ಅಂದ್ರೆ ಈ 8 ತತ್ವಗಳಿಂದ ಆಗಿದೆ ಅಂತ ಹೇಳ್ತಾರೆ. ಪಂಚಮಹಾಭೂತಗಳಂತೂ ಸರಿನೇ ಆಕಾಶದವರೆಗೆ. ಇನ್ನು ಸೂರ್ಯ, ಚಂದ್ರ, ಆತ್ಮ ಅಂತ 3 ಸೇರಿಸ್ತಾರೆ. ಈ 3 ಸೇರಿ ಈ ಅಷ್ಟತನುಗಳಿಂದ ಜಗತ್ತಾಗೈತಿ ಅಂತ ಹೇಳ್ತಾರೆ. ಈ ಜಗತ್ತಿಗೆ ಈ 8 ಕಾರಣಗಳು ಅನ್ನೋದಕ್ಕೆ ಜಗತ್ ಅಂದ್ರೆ ಯಾವ್ಯಾವುದು ಸ್ವಲ್ಪ ಅದಕ್ಕೆ ವಿವರಣೆ ಕೊಡ್ತಾರೆ ಚನ್ನಬಸವಣ್ಣವರು. ಈ ಶ್ಲೋಕ ಏನಿದೆ ಸಂಸ್ಕೃತ ಶ್ಲೋಕ, ಇದರ ಅರ್ಥ ಇಷ್ಟೇ. ಇದನ್ನ ಮುಂದುವರೆದು ಚನ್ನಬಸವಣ್ಣವರು ಕೊಡುವಂತದ್ದು, ಜಗತ್ತಿನೊಳಗೆ ಏನೇನು ಬರ್ತಾವು ಅಂದ್ರೆ, ಚತುರ್ದಶ ಭುವನಗಳು ಅಂದ್ರೆ 14 ಪೃಥ್ವಿಗಳು ಬರ್ತವೆ, ಸಪ್ತ ಸಮುದ್ರಗಳು 7 ಸಮುದ್ರಗಳು ಬರ್ತವೆ, ಸಪ್ತ ದ್ವೀಪಗಳು 7 ದ್ವೀಪಗಳು ಬರ್ತವೆ, ಸಪ್ತ ಕುಲ ಪರ್ವತಗಳು ಅಂದ್ರೆ 7 ಪರ್ವತಗಳ ಹೆಸರು ಹೇಳ್ತಾರೆ, ಸಪ್ತ ಗ್ರಹ ರಾಶಿಗಳು ಅಂದ್ರೆ 7 ಗ್ರಹಗಳು ಬರ್ತವೆ, ತಾರಾಪತಂಗಳು ಅಂದ್ರೆ ನಕ್ಷತ್ರ ಪುಂಜಗಳು ಅಂತ ಬರ್ತವೆ. ಇವುಗಳನ್ನ ಗರ್ಭೀಕರಿಸಿಕೊಂಡು ಬ್ರಹ್ಮಾಂಡವೆನಿಸಿತ್ತು ಇಂತಿದು ಜಗದುತ್ಪತ್ತಿ. ಇವೆಲ್ಲವನ್ನು ಗರ್ಭೀಕರಿಸಿಕೊಂಡು ಉಗಮವಾಗಿರುವಂತಹದ್ದೇ ಬ್ರಹ್ಮಾಂಡ. ಈ ಬ್ರಹ್ಮಾಂಡಕ್ಕ ಅವರು ಜಗತ್ ಉತ್ಪತ್ತಿಗೆ ಕಾರಣ ಅಂತಂದ್ರೆ ಇವಿಷ್ಟು ಅಂತ ಹೇಳ್ತಾರೆ. ಇವುಗಳನ್ನ ಒಂದೊಂದು ವಿವರವಾಗಿ ನಾವು ನೋಡ್ಬೇಕಾಗ್ತದೆ. ಚನ್ನಬಸವಣ್ಣವರು ಇಷ್ಟೇ ಈ ಅಧ್ಯಾಯಕ್ಕೆ ಕೊಟ್ಟಿರುವಂತಹದ್ದು. ಚತುರ್ದಶ ಭುವನಗಳು ಅಂತ ಹೇಳಿದ್ರು ಅಂದ್ರೆ ಯಾವುವು? ನಾವು ಚತುರ್ದಶ ಭುವನಗಳು ಅಂದ ತಕ್ಷಣ ಯಾವುದೇ ವೇದಗಳು, ಉಪನಿಷತ್ತು, ಪುರಾಣಗಳನ್ನು ಹಿಡ್ಕೊಂಡು ಹೋಗುದಿಲ್ಲ. ಯಾಕಂತಂದ್ರೆ ನಾವು ಕರ್ಣಹಾಸಿಗೆಯನ್ನ ಪ್ರಾರಂಭದಲ್ಲೇ ಹೇಳಿದ್ದೀವಿ, ವಚನಗಳನ್ನ ಆಧಾರವಾಗಿಟ್ಟುಕೊಂಡು ಕರ್ಣಹಾಸಿಗೆಯನ್ನ ಅಧ್ಯಯನ ಮಾಡ್ಬೇಕು ಅನ್ನುವಂಥದ್ದು ನನ್ನ ಆಶಯ. ಯಾಕಂತಂದ್ರೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಸಂಸ್ಕೃತದ್ದು ಬೇರೆ ಬೇರೆ ಯಾವುದೋ ಪುರಾಣಗಳನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಆಧಾರವಾಗಿರುವಂತವನ್ನ ಅವುಗಳ ಉಲ್ಲೇಖ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಬಟ್ ನನಗದು ಸರಿ ಅನಿಸಲಿಲ್ಲ. ಯಾಕಂದ್ರೆ ಇದ್ರೊಳಗಿರುವಂತಹ ವಿಚಾರಗಳಿಗೆ ವಚನಕಾರರು ಏನ್ ಅರ್ಥೈಸ್ಕೊಂಡಿದ್ರು? ಯಾಕಂದ್ರೆ 12ನೇ ಶತಮಾನದಲ್ಲಿ ರಚನೆ ಆಗಿರುವಂತಹ ಈ ಕರ್ಣಹಾಸಿಗೆಯನ್ನ ಅನುಭವ ಮಂಟಪದಲ್ಲಿ ಅದನ್ನ ಬಿತ್ತರಿಸಿ ಸರ್ವರಿಗೂ ಸಹ ತಿಳಿಸಿರ್ತಾರೆ ಚನ್ನಬಸವಣ್ಣವರು. ಸರ್ವರು ಅದನ್ನ ಅರ್ಥೈಸ್ಕೊಂಡು ಅದಕ್ಕೆ ಈ ಸೂತ್ರಕ್ಕೆ ಅನುಗುಣವಾಗಿನೇ ವಚನಗಳನ್ನ ರಚನೆ ಮಾಡಿರ್ತಾರೆ. ಅವರು ರಚನೆ ಮಾಡಿರುವಂತ ವಚನಗಳನ್ನು ಇಟ್ಕೊಂಡು ನಾವು ಕರ್ಣಹಾಸಿಗೆಯನ್ನು ಓದಿಬಿಟ್ರೆ ಬಹುಶಃ ನಮಗೂ 12ನೇ ಶತಮಾನದಲ್ಲಿ ಚನ್ನಬಸವಣ್ಣವರೇ ನಮಗೆ ಕರ್ಣಹಾಸಿಗೆಯನ್ನ ತಿಳಿಸ್ತಾರೆ ಅನ್ನುವಂತ ಭಾವ ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾನು ಈ ಕರ್ಣಹಾಸಿಗೆಯಲ್ಲಿ ಇರುವಂತಹ ಪ್ರತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ವಚನಗಳನ್ನೇ ಮುಂದಿಟ್ಕೊಂಡು ಈ ಅಧ್ಯಾಯಗಳನ್ನ ಅರ್ಥೈಸ್ಕೊಳ್ಳೋದಕ್ಕೆ ಹೋಗೋಣ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಚತುರ್ದಶ ಭುವನಗಳು ಅಂತಂದ್ರೆ ಯಾವುವು? ಇವುಗಳನ್ನ ವಿವರವಾಗಿ ನೋಡೋದಕ್ಕೆ ಹೋದ್ರೆ ಇಲ್ಲಿ ಇದೇನು ಮೂಲ ಇತ್ತಲ್ಲ, ಈ ಪಠ್ಯ ಸಂಸ್ಕೃತ ಪಠ್ಯ ಸರಳ ಆಗಿ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ಪದಗಳನ್ನ ವಿಂಗಡಿಸಿ ಇಲ್ಲಿ ವಿವರವನ್ನ ಕೊಡಲಾಗಿದೆ. ಭೂ ಅಂತಂದ್ರೆ ಪೃಥ್ವಿ, ಜಲ ಮತ್ತು ಅಗ್ನಿ ಕೂಡ ಜಲಾಗ್ನಿ ಅಂತಾಗಿದೆ. ಜಲ ಅಂತಂದ್ರೆ ಅಪ್ಪು, ಅಪ್ ಅಂತಂದ್ರೆ ನೀರು, ಅಗ್ನಿ ಅಂತಂದ್ರೆ ತೇಜ. ಇಲ್ಲಿ ಮರುತ್ ಅಂದ್ರ ವಾಯು, ವ್ಯೋಮ ಅಂದ್ರೆ ಆಕಾಶ, ಭಾಸ್ಕರ ಅಂತಂದ್ರೆ ಸೂರ್ಯ, ಶಶಿ ಅಂತಂದ್ರೆ ಚಂದ್ರ, ಚೇತನ ಅಂತಂದ್ರೆ ಆತ್ಮ. ಇವು 8 ತನುಗಳು ಅಂದ್ರೆ ಯಾವ್ಯಾವು ಅಂದ್ರೆ ಆತ್ಮ, ಚಂದ್ರ, ಸೂರ್ಯ, ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ. ಇಲ್ಲಿ ಮತ್ತೆ ನಾವು ಅಪಾರ್ಥ ಮಾಡ್ಕೋಬಾರ್ದು. ಸೂರ್ಯ ಮತ್ತು ಚಂದ್ರರು ನಮ್ಮ ದೇಹದೊಳಗಡೆ ಅಂದ್ರೆ ಯಾವ ರೀತಿಯಾಗಿ ಸೇರಿದ್ದಾರೆ ಅಂತ ಅನ್ನೋದಕ್ಕೆ ನಾವು ಹೋಗ್ಬಾರ್ದು. ಇಲ್ಲಿ ಮೂಲ
ಸೂರ್ಯ ಚಂದ್ರ ಅನ್ನುವಂಥದ್ದು ಅದು ಸಂಕೇತಕವಾಗಿ ಬಳಕೆ ಮಾಡಿರುವಂಥದ್ದು. ಇವುಗಳನ್ನು ನಮ್ಮ ದೇಹದ ಮೇಲೆ ಸೂರ್ಯಂದು ಪರಿಣಾಮ ಇದೆ, ಚಂದ್ರನದು ಪರಿಣಾಮ ಇದೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಂತಂದ್ರೆ ಅಮಾವಾಸ್ಯೆ ದಿವಸ, ಇದು ಮನೋ ವೈದ್ಯರು ಸಹ ಈ ವಿಚಾರವನ್ನು ಹೇಳ್ತಾರೆ, ಇದಕ್ಕೆ ಪುಷ್ಟೀಕರಣವಾಗಿ ಇಟ್ಕೊಂಡೇ ನಾನು ಇಲ್ಲಿ ಮಾತಾಡ್ತಿದ್ದೀನಿ. ಅಮಾವಾಸ್ಯೆ ದಿವಸ ಭೂಮಿಗೆ ಚಂದ್ರ ಸಮೀಪ ಇರ್ತಾನೆ. ಎಷ್ಟು ಸಮೀಪ ಇರುತ್ತಪ್ಪ ಅಂತಂದ್ರೆ ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿಗೆ ಭೂಮಿ ಮೇಲಿರುವಂತಹ ಎಲ್ಲಾ ದ್ರವ ಪದಾರ್ಥಗಳು ಅಂದ್ರೆ ಸಮುದ್ರ ನೀರು ಉಕ್ಕಿ ಇರ್ತದೆ. ಅದಕ್ಕೆ ಲೂನಾರ್ ಎಫೆಕ್ಟ್ ಅಂತ ಕರೀತಾರೆ. ಆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಗೆ ನೀರು ಮೇಲೆ ಹೋದ್ರೆ ಭೂಮಿ ಗುರುತ್ವಾಕರ್ಷಣ ಶಕ್ತಿಗೆ ನೀರು ಕೆಳಗಡೆ ಜಗ್ತದೆ. ಹೀಗೆ ನೀರಿನ ಈ ಜಗ್ಗಾಟದಿಂದ ಏನಾಗ್ತಪ್ಪ ಅಂತಂದ್ರೆ ಹುಣ್ಣಿಮೆ ದಿನ ಸಮುದ್ರದಲ್ಲಿ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸ್ತಾ ಇರ್ತಾವೆ ದಡಕ್. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚಂದ್ರನು ಸಹ ಭೂಮಿ ಮೇಲಿರುವಂತ ಎಲ್ಲಾ ಜೀವಿಗಳಿಗೂ ಸಹ ತನ್ನ ಪರಿಣಾಮವನ್ನ ಬೀರ್ತಾನೆ ಅಂತ ಅರ್ಥ. ನಮ್ಮ ದೇಹದಲ್ಲಿರುವಂತ ಅಪ್ಪು ತತ್ವ, ಅದು ರಕ್ತ ಆಗಿರ್ಬೋದು, ಡೈರೆಕ್ಟ್ ಆಗಿ ನೀರು ಇರ್ಬೋದು, ಇವುಗಳ ಮೇಲೂ ಚಂದ್ರನ ಪರಿಣಾಮ ಬೀರೇ ಬೀರುತ್ತೆ. ಆ ಕಾರಣಕ್ಕಾಗಿನೇ ಹುಣ್ಣಿಮೆ ದಿವಸ ಎಷ್ಟೋ ಜನರಿಗೆ ಮನಸ್ಥಿತಿ ಸರಿಯಾಗಿರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಚಂದ್ರನ ಪ್ರಭಾವ ಅಂತೇಳಿ ಮನೋವಿಜ್ಞಾನಿಗಳು ಹೇಳ್ತಾರೆ, ಅದು ಸತ್ಯನೂ ಇದೆ. ಇದನ್ನ 12ನೇ ಶತಮಾನದಲ್ಲಿನೇ ಚನ್ನಬಸವಣ್ಣವರು ಅರ್ಥೈಸ್ಕೊಂಡು ನಮ್ಮ ಮೇಲೆ ಚಂದ್ರನ ಪ್ರಭಾವ ಐತಿ ಅಂತ ಹೇಳಿ ಈ 8 ತತ್ವಗಳಿಂದ ತನು ಉಂಟಾಗೈತಿ ಅಂತ ಹೇಳ್ತಾರೆ. ಇದು ನಿಜವಾಗಿಯೂ ಅಚ್ಚರಿ ಆಗುವಂತ ವಿಷಯ. ಸೂರ್ಯ ಅಂತೂ ಸಹಜ, ನಮ್ಮ ಸೂರ್ಯೋದಯ ಆದ್ರನೆ ನಮ್ಗೆಲ್ಲಾ ಜೀವಿಗಳು ಉಗಮಕ್ಕೆ ಕಾರಣ ಆಗ್ತೈತಿ. ಅದನ್ನೇ ಅಕ್ಕಮಹಾದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ ಹೇಳಿ. ಹಾಗೆ ಸೂರ್ಯ ಉದಯಿಸಿದ್ರೆ ಮಾತ್ರ ಎಲ್ಲಾ ಸಸ್ಯಗಳು ಆಹಾರವನ್ನು ಉತ್ಪಾದನೆ ಮಾಡ್ತವೆ, ಎಲ್ಲಾ ಜೀವಿಗಳು ಇಲ್ಲಿ ಬದುಕೋದಕ್ಕೆ ಕಾರಣ ಅಂತೂ ಅದು ಸೂರ್ಯನ ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಈ ಪಂಚಮಹಾಭೂತಗಳ ಜೊತೆಗೆ ಈ ಸೂರ್ಯ, ಚಂದ್ರ, ಆತ್ಮ ಇವು ಸಹ ತನುವಿನೊಳಗ ಅಡಗಿದಾವು ಅನ್ನುವಂಥ ಸೂಕ್ಷ್ಮತೆಯನ್ನ ಈ ವಚನದೊಳಗ, ಈ ಒಂದು ಜಗದುತ್ಪತ್ತಿಯ ಒಂದು ಶ್ಲೋಕದೊಳಗಡೆ ನಮ್ಗೆ ಚನ್ನಬಸವಣ್ಣವ್ರು ನೀಡ್ತಾರೆ. ಇನ್ನು 14 ಲೋಕಗಳು ಯಾವುವು ಅವೆಲ್ಲವನ್ನು ಅರ್ಥೈಸ್ಕೋಬೇಕಾದ್ರೆ ಮತ್ತೆ 1 ಗಂಟೆ ಬೇಕಾಗ್ತದೆ. ಆ ಕಾರಣಕ್ಕಾಗಿ ಮುಂದಿನ ಒಂದು ಅವಧಿ ಒಳಗಡೆ ನಾವು ಈ ಒಂದು ಜಗದುತ್ಪತ್ತಿಯ ಒಂದು ವಿವರವನ್ನ ಅರ್ಥೈಸ್ಕೊಳ್ಳೋಣ. ಸಮಯ ಆಗಿದೆ ಅಂತ ಅಂದ್ಕೊಂಡು ನನ್ನ ಒಂದು ಉಪನ್ಯಾಸವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು.